ಆಕಾಶವಾಣಿ ಧಾರವಾಡ. ಬಾನುಲಿಯ ಭಿತ್ತಿಯಿಂದ 90ರ ಬಾನುಲಿಯ ಒಡನಾಟದ ಬಗೆಗಿನ ಕಾರ್ಯಕ್ರಮ ಸರಣಿ. ಬಾನುಲಿಯ ಭಿತ್ತಿಯಿಂದ ಇಂದಿನ ಕಾರ್ಯಕ್ರಮದಲ್ಲಿ ಆಕಾಶವಾಣಿಯ ವಿಶ್ರಾಂತ ಹಿರಿಯ ಉದ್ಘೋಷಕರಾದ ಹೇಮಂತ್ ಕುಮಾರ್ ಬೆಳ್ಳಿ ಅವರೊಂದಿಗೆ ಮಾತುಕತೆ ನಡೆಸಿಕೊಡುತ್ತಾರೆ ಮಾಯಾರಾಮನ್. ನಮಸ್ಕಾರ ಶ್ರೋತೃಗಳೇ, ಬಾನುಲಿಯ ಭಿತ್ತಿಯಿಂದ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಶ್ರೋತೃ ಬಾಂಧವರೇ, ತಾವು ಹಲವಾರು ದಶಕಗಳಿಂದ ಆಕಾಶವಾಣಿ ಧಾರವಾಡ ಕೇಂದ್ರದ ಕಾರ್ಯಕ್ರಮಗಳನ್ನ ಕೇಳ್ಕೋತ ಬಂದಿರಿ. ಅದರೊಳಗ ಕೆಲವು ಧ್ವನಿಗಳಂತೂ ನಿಮಗ ಅಪ್ಯಾಯಮಾನ ಅನ್ಸಿರ್ತಾವ. ಹಂಗಾದ್ರ ನೀವು ಕೇಳಿದಂತಹ ಹಲವು ಧ್ವನಿಗಳೊಳಗ ನಾನು ಇವತ್ತ ಯಾವ ಧ್ವನಿಯನ್ನ ಕೇಳಿಸ್ಲಿಕತ್ತೀನಿ ಅನ್ನೋ ಕುತೂಹಲ ನಿಮ್ಗಿರ್ಬಹುದು. ತಡ್ರಿ, ನಿಮ್ಗೊಂದ್ ಸಣ್ಣ ಪರೀಕ್ಷೆ. ಈಗ ಈ ಧ್ವನಿ ಕೇಳಿಸ್ತೀನಿ, ಯಾರು ಅಂತ ಊಹೆ ಮಾಡ್ತೀರಿ? ಆಕಾಶವಾಣಿ ಧಾರವಾಡ ಪುರಂದರ ವೈಭವ ಸರಣಿ ಕಾರ್ಯಕ್ರಮ. ಹೌದು ಶ್ರೋತೃಗಳೇ, ಯಾವಾಗ್ಲೂ ಆಕಾಶವಾಣಿಯಿಂದ ಕಾರ್ಯಕ್ರಮ ಪ್ರಸಾರ ಆಗೋ ಮುಂಚೆ ನಾವು ಉದ್ಘೋಷಣೆಯನ್ನ ಕೊಡ್ತೀವಿ. ಆ ಉದ್ಘೋಷಣೆ ಮುಂದಿನ ಕಾರ್ಯಕ್ರಮವನ್ನ ಕೇಳಬೇಕು ಅಂತ ಅನ್ಸೋ ಹಂಗ್ ಮಾಡಿದ್ರ ಅದು ಎಷ್ಟು ಖುಷಿ ಕೊಡ್ತದಲ್ಲ. ಅಂತಹ ಅದ್ಭುತ ಧ್ವನಿಗಳಲ್ಲಿ ಒಂದು ಹೇಮಂತ್ ಕುಮಾರ್ ಬೆಳ್ಳಿ ಅವರ ಧ್ವನಿ. ಇವತ್ತ ಹೇಮಂತ್ ಕುಮಾರ್ ಬೆಳ್ಳಿ ಅವರು ನಮ್ ಜೊತೆಗಿದ್ದಾರೆ. ಅವರು ಆಕಾಶವಾಣಿಗೆ ಬಂದದ್ದೇ ಹೆಂಗ, ಮತ್ತ ಆಕಾಶವಾಣಿಯಾಗ ಏನೇನ್ ಕೆಲಸ ಮಾಡಿದ್ರು, ಅವರಿಗೆ ಆಕಾಶವಾಣಿ ಧಾರವಾಡ ಕೇಂದ್ರ ಮತ್ತ ಬೇರೆ ಆಕಾಶವಾಣಿ ಹಾಸನ ಕೇಂದ್ರ ಹೆಂಗ್ ಅನ್ಸಿದ್ದು ಎಲ್ಲಾ ಕೇಳೋಣಂತ ಅವ್ರ ಬಾಯಿಂದನ. ನಮಸ್ಕಾರ ಹೇಮಂತ್ ಕುಮಾರ್ ಬೆಳ್ಳಿ ಅವ್ರಿಗೆ. ನಮಸ್ಕಾರ ಮಾಯ ಅವರೇ, ಬಹಳ ಖುಷಿಯಾಗಿದೆ. ಬಹಳ ಸಂತೋಷ. ನಮ್ಮ ಎಲ್ಲ ಕೇಳುಗರಿಗೂ ಕೂಡ ನಮಸ್ಕಾರ. ನಿಮ್ಮ ಧ್ವನಿ ಅಂದ್ರೆ ನಮ್ಮ ಶ್ರೋತೃಗಳಿಗೆಲ್ಲ ಬಹಳ ಇಷ್ಟ ಹೇಮಂತ್. ಅವರೆಲ್ಲ ನಿಮ್ಮ ಧ್ವನಿ ಕೇಳಲಿಕ್ಕೆ ಈಗ ಕಾತುರರಾಗಿ ಕೂತಾರ. ಹಂಗಾಗಿ ನಿಮ್ಮ ಅನುಭವಗಳನ್ನ ನೀವು ಹಂಚ್ಕೊಂಡ್ಬಿಡ್ರಿ ಲಘುನೇ. ಆಕಾಶವಾಣಿ ಬರಸೆಳೆದದ್ದು ಹೆಂಗ ಹೇಮಂತ್? ಎಲ್ಲರ ಹಂಗೇನೆ ನಾನು ಕೂಡ ರೇಡಿಯೋದೊಳಗ ಕೂತ್ ಯಾರೋ ಮಾತಾಡ್ತಾರ ಅಂದುಕೊಂಡೆ ಬೆಳೆದವನ ನಾನು. ರೇಡಿಯೋದ ಬಗ್ಗೆ ಕುತೂಹಲ, ಆಮೇಲೆ ಆ ಪ್ರೀತಿ ಉಳಿಸಿಕೊಂಡು ಬೆಳೆಸಿಕೊಂಡವನು ನಾನು. ಎಲ್ಲರ ಹಂಗೇನೆ. ನಾವು ಸಣ್ಣವರಿದ್ದಾಗ ರೇಡಿಯೋ ಕೇಳ್ತಾ ಇದ್ದದ್ದು ಕಾರ್ಯಕ್ರಮಗಳ ಸಲುವಾಗಿ, ಹಾಡುಗಳ ಸಲುವಾಗಿ. ಅವಾಗ ನಮಗೆಲ್ಲ ಅನಿಸ್ತಾ ಇದ್ದದ್ದು ಒಳಗ್ ಕೂತ್ಕೊಂಡು ಯಾರೋ ಮಾತಾಡ್ತಾರೆ ಅಂತ. ನಡು ಅನೌನ್ಸ್ಮೆಂಟ್ ಕೊಡ್ತಾರಲ್ಲ, ಅವ್ರು ಅಲ್ಲೇ ಕೂತಿರ್ತಾರೆ ಅಂತ. ಆದ್ರೆ ಕೊನೆಗೆ ನನಗೆ ಯಾವತ್ತೋ ಒಂದು ದಿವಸ ಒಳಗ್ ಬಂದು ಮೈಕ್ ಎದುರಿಗೆ ಕೂತು ಇನ್ನೊಬ್ಬರಿಗೆ ಆತರ ಅನಿಸೋ ಹಂಗ ಮಾಡ್ತೀನಿ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಆದ್ರೆ ಯೋಗ ಯಾವುದೇ ಕಲ್ಪನೆ ಇರಲಿಲ್ಲ. ನಾನು BPEd ಮಾಡುವಾಗ ಗುಲ್ಬರ್ಗಾದಲ್ಲಿ ಇರಬೇಕಾಗಿತ್ತು. ಆವಾಗ ಗುಲ್ಬರ್ಗಾ ಆಕಾಶವಾಣಿಯೊಳಗೆ ಕ್ಯಾಶುವಲ್ ಅನೌನ್ಸರ್ ಆಗಿ ನಾನು ಸೇರ್ಕೊಂಡೆ. ಹೌದು, ಅದಕ್ಕೆ ಹೋಗ್ಬೇಕು ಅಂತ ಹೇಳಿ ನಿಮ್ಗೆ ಹೆಂಗ ಅನಿಸ್ತು? ಒಂದು ಮೊದಲಿಂದಲೂ ಆಕಾಶವಾಣಿಗೆ ಪ್ರೀತಿ ಇದ್ದೇ ಇತ್ತು. ನನ್ನ ಒಬ್ಬ ಸ್ನೇಹಿತರು ಆಗಲೇ ಗುಲ್ಬರ್ಗಾ ಆಕಾಶವಾಣಿಯೊಳಗೆ ಕ್ಯಾಶುವಲ್ ಅನೌನ್ಸರ್ ಆಗಿ ಕೆಲಸ ಮಾಡ್ತಾ ಇದ್ರು. ಅವರಿಗೆ ನಾನು ಹೇಳಿಟ್ಟಿದ್ದೆ, ಅಂತ ಅವಕಾಶಗಳೇನಾದ್ರೂ ಸಿಕ್ಕರೆ ದಯವಿಟ್ಟು ತಿಳಿಸ್ರಿ ಅಂತ. ಆ ವ್ಯಕ್ತಿ ನನ್ನ ಪರವಾಗಿ ನನ್ನ ಅಪ್ಲಿಕೇಶನ್ ಅನ್ನ ತಾವೇ ತುಂಬಿ ಸಬ್ಮಿಟ್ ಮಾಡಿದ್ರು. ಯಾಕಂದ್ರೆ ಆ ದಿನಗಳ ಹತ್ರ ಬಂದಿತ್ತು. ಹೀಗಾಗಿ ನನಗೆ ಪರೀಕ್ಷೆ ಕರೆದ್ರು, ಪರೀಕ್ಷೆ ಪಾಸ್ ಆದೆ. ಅದಾದ್ಮೇಲೆ ಧ್ವನಿ ಪರೀಕ್ಷೆ ಮಾಡಿದ್ರು, ಧ್ವನಿ ಪರೀಕ್ಷೆ ಒಳಗೂ ಪಾಸ್ ಆದೆ. ಆಮೇಲೆ ಮತ್ತೆ ಒಂಚೂರು ಸಂದರ್ಶನ ಮಾಡಿದ್ರು. ಆಕಾಶವಾಣಿಗೆ ಸೇರ್ಬೇಕಾದಾಗ ಆಗಬೇಕಾದಂತಹ ಎಲ್ಲಾ ಪ್ರೊಸೆಸ್ ಅನ್ನ ಮುಗಿಸಿದೆ. ಅಲ್ಲಿ ಸುಮಾರು ಒಂದು 2-3 ವರ್ಷ ತನಕ ಕ್ಯಾಶುವಲ್ ಅನೌನ್ಸರ್ ಕೆಲಸ ಮಾಡಿದೆ ಗುಲ್ಬರ್ಗಾ ಆಕಾಶವಾಣಿ. ತಾತ್ಕಾಲಿಕ ಉದ್ಘೋಷಕರಾಗಿ ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಹೌದು, ಜೊತೆಗೆ ನಾಟಕದಲ್ಲಿ, ರೂಪಕಗಳಲ್ಲಿ ಭಾಗವಹಿಸಿ ಅಲ್ಲಿಂದ ಒಂಚೂರು ಅಭ್ಯಾಸ ಆಯ್ತು. ಒಂದು ರೀತಿಯೊಳಗ ಆಕಾಶವಾಣಿಯ ಒಡನಾಟ ನಿಮ್ಗ ಅಲ್ಲಿಂದ ಶುರುವಾಗಿತ್ತು. ಈಗ ನಿಮ್ಮ ಬಾಲ್ಯ, ನಿಮ್ಮ ಶಿಕ್ಷಣ, ಅದ್ರ ಬಗ್ಗೆ ಹೇಳ್ರಲ್ಲ. ನಾನು ಹುಟ್ಟಿದ್ದು ಗುರುಮಟ್ಕಲ್. ಈಗ ಯಾದಗಿರಿ ಜಿಲ್ಲೆ ಆಯಿತು. ಅದು ಮುಂಚೆ ಯಾದಗಿರಿ ತಾಲೂಕ ಇತ್ತು. ತಾಲೂಕದೊಳಗೆ ಒಂದು ಹೋಬಳಿ ಗುರುಮಟ್ಕಲ್ ಅಂತ. ಅಲ್ಲಿ ನಾನು ಹುಟ್ಟಿ ಬೆಳೆದದ್ದೆಲ್ಲ. ಸುಮಾರು 65 ವರ್ಷದಿಂದ ನಮ್ಮ ತಂದೆ ಅಲ್ಲಿ ಮೇಷ್ಟ್ರಾಗಿ ಸೇರ್ಕೊಂಡಾಗ ನಾವೆಲ್ಲರೂ ಅಲ್ಲಿಗೆ ಶಿಫ್ಟ್ ಆಗಿತ್ತು. ನನ್ನ ಬಾಲ್ಯ ಕಳೆದದ್ದು ಅಲ್ಲೇನೆ. ಆ ಇಡೀ ಊರಲ್ಲಿ ಸುಮಾರು ಒಂದು 5-6 ಸಾವಿರ ಜನಸಂಖ್ಯೆ ಇರುವಂತಹ ಒಂದು ಹೋಬಳಿ ಮಟ್ಟದ ಊರದು. ಅಲ್ಲಿ ಇದ್ದದ್ದು ಒಂದೇ ಒಂದು ಕ್ರೈಸ್ತ ಕುಟುಂಬ ಅಂದ್ರೆ ನಂದು. ನಾವು ಬೆಳಿಗ್ಗೆ ದೇವಸ್ಥಾನದಿಂದ ಸುಬ್ಬಲಕ್ಷ್ಮಿ ಅವರ ಸುಪ್ರಭಾತನ ಕೇಳ್ಕೊಂಡು ಬೆಳೆದವರು ನಾವು. ಅಂದ್ರ ಹೇಮಂತ್, ನೀವ್ ಹೇಳೋ ಮಾತುಗಳಲ್ಲಿ ಎಷ್ಟು ಸ್ಪಷ್ಟತೆ ಅದ ಅಂತಂದ್ರ, ಇದು ನಮ್ಮ ಭಾರತ ಏನದಲ್ಲ, ಇದು ವೈವಿಧ್ಯತೆಯನ್ನ ಹೊಂದಿದ್ದು. ಅಂದ್ರ ಧರ್ಮ ಆಗಿರಬಹುದು, ಜಾತಿ ಆಗಿರಬಹುದು, ಎಲ್ಲಾದ್ರೊಳಗೂ ವೈವಿಧ್ಯತೆ ಇದ್ರೂ ಕೂಡ ಆ ನಮ್ಮ ಭಾರತೀಯತೆ ಏನದಲ್ಲ, ಅದನ್ನ ಉಂಡು ಬೆಳೆದು ನಾವು ಈ ಮಟ್ಟಕ್ಕೆ ಬಂದ್ ನಿಂತವ್ರು ಅಂತ.
ನಮ್ಮ ತಂದೆ ಶಾಲಾ ಶಿಕ್ಷಕರು. ಅವರು ಬರೀ ಆದರ್ಶಗಳನ್ನು ಬೋಧನೆ ಮಾಡಲಿಲ್ಲ, ನಮಗೆ ಆದರ್ಶವಾಗಿ ಬದುಕಿ ತೋರಿಸಿದ್ರು. ಅವರು ಯಾವತ್ತೂ ಕೂಡ ನಮ್ಮನ್ನ ಕೂರಿಸಿಕೊಂಡು ಹಂಗಿರಬೇಕು, ಹಿಂಗಿರಬೇಕು, ಇದನ್ನ ಮಾಡಬೇಕು, ಅದನ್ನ ಮಾಡಬೇಕು ಹೇಳಿದವರಲ್ಲ. ಹಂಗ ಬದುಕಿದ್ರು ಅವರು, ಹಂಗ ಜೀವನ ಕಳೆದ್ರು ಅವರು. ಪ್ರಾಥಮಿಕ ಶಾಲೆಯೊಳಗೆ ಮೇಷ್ಟ್ರಾಗಿದ್ದು. ಹೌದು. ನನ್ನ SSLC ವರೆಗೆ ನನ್ನ ಅಭ್ಯಾಸ ಆಗಿದ್ದು ಗುರುಮಠಕಲ್ನೊಳಗೆ. PUCಗೆ ನಾನು ರಾಯಚೂರಿಗೆ ಹೋದೆ. PUC ಅಲ್ಲಿಂದ ಕಂಪ್ಲೀಟ್ ಮಾಡಿದೆ. ಮತ್ತೆ ಡಿಗ್ರಿಗೆ BA ಓದಬೇಕು ಅಂತಂದ್ರೆ ಮತ್ತೆ ವಾಪಸ್ ಯಾದಗಿರಿಗೆ ಬಂದೆ. ಯಾದಗಿರಿಯೊಳಗೆ ನನ್ನ ಪದವಿ ಶಿಕ್ಷಣ ಮುಗಿಯಿತು. B.Ped ಮಾಡಬೇಕು ಅನ್ನೋ ಉದ್ದೇಶದಿಂದ, ನನಗೆ ಮೊದಲಿಂದಲೂ ಆಟಗಳಲ್ಲಿ ಆಸಕ್ತಿ ಇದ್ದುದರಿಂದ ನನಗೆ B.Ped ಮಾಡಬೇಕು, ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ಒಬ್ಬ ದೈಹಿಕ ಶಿಕ್ಷಣ ಶಿಕ್ಷಕ ಆಗಬೇಕು ಅನ್ನೋದು ಆಸೆ ಇತ್ತು. ಆ ಉದ್ದೇಶಕ್ಕೆ ನಾನು B.Pedಗೆ ಸೇರ್ಕೊಂಡೆ. B.Pedಗೆ ಸೇರ್ಕೊಂಡಾಗ ಮತ್ತೆ ಆ ಕೋರ್ಸ್ ಮಾಡ್ತಾನೆ ನನಗೆ ಆಕಾಶವಾಣಿಯೊಳಗೆ ತಾತ್ಕಾಲಿಕ ಉದ್ಘೋಷನಾಗಿ ಕೆಲಸ ಮಾಡುವಂತ ಅವಕಾಶ ಸಿಕ್ತು. ಅಲ್ಲಿ ಒಂದ್ 2-3 ವರ್ಷ ಕೆಲಸ ಮಾಡಿದೆ. ಬಾಲ್ಯದೊಳಗ ಮತ್ತೆ ವಿಶೇಷ ಆಸಕ್ತಿ ಏನಾದ್ರೂ ಹೊಂದಿದ್ರೆ? ಖಂಡಿತ. ಬಾಲ್ಯದೊಳಗ ನಾನು ಸುಮಾರು 7ನೇ ತರಗತಿ ಇದ್ದಾಗಿಂದ ನಮ್ಮ ಊರಲ್ಲಿ ಒಬ್ರು ಡಾಕ್ಟರ್ ಕೃಷ್ಣಮೂರ್ತಿ ಅಂತ ಇದ್ರು. ಅವರಿಗೆ ನಾಟಕದ ಹುಚ್ಚು. ಆ ನಾಟಕದ ಹುಚ್ಚನ್ನ ನಮ್ಮೆಲ್ಲರಿಗೂ ಅವರು ಟ್ರಾನ್ಸ್ಫರ್ ಮಾಡಿದ್ರು. ಪ್ರತಿ ಗಣರಾಜ್ಯೋತ್ಸವಕ್ಕೆ ಅಲ್ಲಿ ನಾವು ಏಕಾಂಕ ನಾಟಕಗಳನ್ನ ಮಾಡ್ತಾ ಇದ್ದೀವಿ. ನಾವು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಾಗಿರೋದ್ರಿಂದ ನಾವು ಕನ್ನಡದ ಏಕಾಂಕ ನಾಟಕ. ನಮ್ಮೂರಲ್ಲಿ ಒಂದು ಸ್ಪೆಷಾಲಿಟಿ ಏನು ಅಂತಂದ್ರೆ ಉರ್ದು, ತೆಲುಗು, ಹಿಂದಿ ಈ 3 ಭಾಷೆಯಲ್ಲಿ ಶಾಲೆಗಳಿದ್ವು. ಅಂದ್ರೆ ಮೀಡಿಯಂ ಮಾಧ್ಯಮವಾಗಿ. ಹೌದು. ತೆಲುಗು ಮಾಧ್ಯಮದ ಓದುವಂತಹ ವಿದ್ಯಾರ್ಥಿಗಳಿದ್ರು, ಉರ್ದು ಮಾಧ್ಯಮದಲ್ಲಿ ಓದುವಂತಹ ವಿದ್ಯಾರ್ಥಿಗಳಿದ್ರು, ಹಿಂದಿ ಮಾಧ್ಯಮದಲ್ಲಿ ಓದುವಂತಹ ವಿದ್ಯಾರ್ಥಿಗಳಿದ್ರು, ಕನ್ನಡ ಮಾಧ್ಯಮ ಅಂತೂ ನಮ್ಮ ಮಾತೃಭಾಷೆ ಅದು ಇದ್ದೇ ಇತ್ತು. ಹೀಗಾಗಿ 4 ವಿಭಾಗದಿಂದ ಎಲ್ಲಾ ವಿದ್ಯಾರ್ಥಿಗಳು ಒಂದೊಂದು ಏಕಾಂಕ ನಾಟಕ ಮಾಡಬೇಕು. ನಮಗೆ ಡಾಕ್ಟರ್ ಕೃಷ್ಣಮೂರ್ತಿ ಅವರು ಅದು ಹೇಳಿದ್ನಲ್ಲ, ಅವರಿಗೆ ಮೊದಲಿಂದಲೂ ನಾಟಕಗಳಲ್ಲಿ ಆಸಕ್ತಿ. ಆ ನಾಟಕದ ಆಸಕ್ತಿಯನ್ನು ನಮಗೆ ಟ್ರಾನ್ಸ್ಫರ್ ಮಾಡಿದ್ರು. ನಾನು 7ನೇ ತರಗತಿಯಿಂದ 10ನೇ ತರಗತಿವರೆಗೆ ಪ್ರತಿ ವರ್ಷವೂ ತಪ್ಪದೆ ಏಕಾಂಕ ನಾಟಕಗಳನ್ನ ಸ್ಕೂಲಲ್ಲಿ ಮಾಡಿದೆ. ಅದ ನಂತರ PUCಗೆ ಬಂದಾಗ, ಡಿಗ್ರಿಗೆ ಬಂದಾಗ ನಾಟಕ ಇತ್ಯಾದಿಗಳೆಲ್ಲ ಕಡಿಮೆ ಆಗೋಯ್ತು. ರಾಯಚೂರು ಮತ್ತು ಯಾದಗಿರಿಯಲ್ಲಿ ನಮಗೆ ಆ ತರದ ಅವಕಾಶಗಳು ಸಿಗಲಿಲ್ಲ. B.Ped ಮಾಡುವಾಗ ಮತ್ತೆ ಅಲ್ಲಿ ಒಂದು ನಾಟಕ ಮಾಡಿದ್ವಿ. ಅದು PUC ಮುಗಿಸಿ ಡಿಗ್ರಿ ಹೋಗುವಕ್ಕಿಂತ ಮುಂಚೆ ಕೃಷ್ಣಮೂರ್ತಿ ಅವರು ಮತ್ತೆ 1-2 ರಂಗ ನಾಟಕ, ಗೌಡ್ರ ಗದ್ಲ, ಬಂಜೆ ತೊಟ್ಟಿಲು ಅನ್ನುವಂಥ ನಾಟಕಗಳನ್ನ ಮಾಡಿದ್ರು. ಅದರಲ್ಲಿ ಪ್ರಮುಖ ಪಾತ್ರಗಳನ್ನ ನನಗೆ ಕೊಟ್ಟಿದ್ರು. ನಾ ಯಾಕೆ ಕೇಳಿದೆ ಅಂತಂದ್ರ, ಈ ಉದ್ಘೋಷಕರು ಏನಿರ್ತಾರಲ್ಲ ಅವ್ರಿಗೆ ಸಾಹಿತ್ಯ, ಸಂಗೀತ, ನಾಟಕ ಇವುಗಳದ್ದು ಎಲ್ಲ ಒಲವಿರ್ತದ. ಹಂಗಾಗಿ ನಮಗ ಪರೀಕ್ಷೆ ಮಾಡುವಾಗ ಕೂಡ ಇದೆಲ್ಲದರ ಪರೀಕ್ಷೆ ಮಾಡಿರ್ತಾರೆ. ನಾವು ಅನೌನ್ಸ್ಮೆಂಟ್ ಕೊಡ್ಬೇಕಂದ್ರ ಅದ್ರ ಹಿನ್ನೆಲೆ ನಮಗ್ ಗೊತ್ತಿರಬೇಕು. ಹಂಗಾಗಿ ನಿಮ್ಗ ನಾಟಕದ ಬಗ್ಗೆ ಇದ್ದಂತಹ ಒಂದು ಒಲವು, ಆ ಬಗ್ಗೆ ಕೇಳಬೇಕಾಗಿತ್ತು. ಮುಂದೆ ನೀವು ಕ್ಯಾಶುವಲ್ ಅನೌನ್ಸರ್ ಆಗಿ ಕಾರ್ಯ ಮಾಡ್ತಾ ಇದ್ರಿ. ದೈಹಿಕ ಶಿಕ್ಷಕರಾಗಿ ಮುಂದುವರಿಬೇಕು ಅನ್ನೋ ಆಸೆ ಇತ್ತು, ಅಂದ್ರೆ ಶಿಕ್ಷಕರಾಗಿ ಮುಂದುವರಿಬೇಕು ಅಂತ ಆಸೆ. ಇದ್ರ ಮಧ್ಯೆ 91ರಿಂದ 92ರವರೆಗೆ 1 ವರ್ಷ ಯಾದಗಿರಿಯ ಒಂದು ಖಾಸಗಿ ಶಾಲೆಯೊಳಗೆ ನಾನು ಶಿಕ್ಷಕನಾಗಿ ಕೆಲಸ ಮಾಡಿದೆ. ಅವಾಗ ಅದಕ್ಕೂ ಮುಂಚೆ 89-90ರಲ್ಲಿ ಹಾಸನ ಆಕಾಶವಾಣಿಯಿಂದ ಉದ್ಘೋಷಕ ವೃತ್ತಿಗೆ ಅರ್ಜಿ ಹಾಕಿದ್ವಿ. ರಿಟರ್ನ್ ಟೆಸ್ಟ್ ಹೋಗಿ ಬರೆದು ಬಂದಿದ್ದೆ. ರಿಟರ್ನ್ ಟೆಸ್ಟ್ ಆದ್ಮೇಲಿಂದ ಅವರು ಏನು ಸಂದರ್ಶನ ಕರೆಯೋದಕ್ಕೆ ಲೇಟ್ ಮಾಡಿಬಿಟ್ರು. ನಾವು ಮರ್ತು ಬಿಟ್ಟಿದ್ವಿ, ಬೇರೆ ಯಾರೋ ಸೆಲೆಕ್ಷನ್ ಆಗಿರ್ಬೇಕು, ನಮ್ದು ಆಗಿಲ್ಲ ಬಿಡು ಅಂತಂದೇಳಿ. ಒಂದು 5 ಡೇ ಸಂದರ್ಶನ ಕರೆ ಬಂತು. ಸಂದರ್ಶನಕ್ಕೆ ಹೋದೆ. ನಮ್ಮನ್ನ ಸಂದರ್ಶನ ಮಾಡಿದವರು ಬಹಳ ಅತಿರಥ ಮಹಾರಥರು. ಡಾಕ್ಟರ್ ಸಿದ್ದಯ್ಯ ಪುರಾಣಿಕ್, ಡಾಕ್ಟರ್ ಸಾಶಿ ಮುರಳಯ್ಯ, ಜ್ಯೋತ್ಸ್ನಾ ಕಾಮತ್ ಮತ್ತೆ ಪ್ರೊಫೆಸರ್ ಸಿದ್ದಯ್ಯ ಅಂತ ಅವರು ತುಮಕೂರಿನ ಒಂದು ಕಾಲೇಜಿನ ಪ್ರಾಚಾರ್ಯರು. ಇವರಷ್ಟು ಜನ ನಮ್ಮನ್ನು ಸಂದರ್ಶನ ಮಾಡಿದ್ರು. ಅಂದ್ರೆ ಇಂಟರ್ವ್ಯೂ ಪ್ಯಾನೆಲ್ ನೊಳಗೆ ಇವರೆಲ್ಲ ಇದ್ರು. ಹೌದು, ಸರಿ ಸುಮಾರು 1,000 ಜನ ನಾವು ಪರೀಕ್ಷೆ ಬರೆದಿದ್ವಿ. ಅದರಲ್ಲಿ 90 ಜನ ವಾಯ್ಸ್ ಟೆಸ್ಟ್ಗೆ ಸೆಲೆಕ್ಟ್ ಆದ್ರು. ಆ 90 ಜನದಲ್ಲಿ ಸೆಲೆಕ್ಟ್ ಆಗಿದ್ದು 4 ಜನ. ಒಬ್ರು ಮೈಸೂರವರು, 2 ಹೆಣ್ಮಕ್ಳು ಬೆಂಗಳೂರವರು, ನಾನೊಬ್ಬವನು ಯಾದಗಿರಿಯವನು, ಕಲ್ಯಾಣ ಕರ್ನಾಟಕದಿಂದ. ಹಾಸನದಲ್ಲಿ ಸರಿಸುಮಾರು ಒಂದು 5 ವರ್ಷ ಕೆಲಸ ಮಾಡುವಂತ ಅವಕಾಶ ಸಿಕ್ತು ನನಗೆ. ಆಮೇಲೆ ಮತ್ತೆ ಇಲ್ಲಿಗೆ ಧಾರವಾಡಕ್ಕೆ ವರ್ಗಾವಣೆ ಆಯಿತು. ಧಾರವಾಡಕ್ಕೆ ವರ್ಗಾವಣೆ ಆದ್ಮೇಲೆ ಇಲ್ಲಿ 96 ಡಿಸೆಂಬರ್ ಇಂದ ಧಾರವಾಡ ಆಕಾಶವಾಣಿ ಒಳಗೆ ಇದ್ದು 2021ರೊಳಗೆ ನಿವೃತ್ತಿ ಹೊಂದಿದೆ. ಈ ಸಂದರ್ಭದೊಳಗ ಹೇಮಂತ್ ಅವರ ಒಂದು ಮಾತನ್ನ ನಮ್ಮ ಶ್ರೋತೃಗಳಿಗೆ ಹೇಳಬೇಕು, ಅವ್ರ ಜೊತೆ ಹಂಚ್ಕೋಬೇಕು ಅಂತಂದ್ರ 90, 91, 92 ಈ ಸಂದರ್ಭದೊಳಗ ಇಡೀ ರಾಷ್ಟ್ರದೊಳಗ ಒಂದಷ್ಟು ಪ್ರಾದೇಶಿಕ FM ಕೇಂದ್ರಗಳು ಆರಂಭ ಆದ್ವು. ಅವಾಗ ಈ ಉದ್ಘೋಷಕರಿಗೆ, ಅಂದ್ರೆ ಈಗ ಇರುವ ತಾತ್ಕಾಲಿಕ ಉದ್ಘೋಷಕರಿಗಿಂತ ಭಿನ್ನವಾಗಿ ಅವಾಗ ಪರ್ಮನೆಂಟ್ ಅನೌನ್ಸರ್ಸ್ ಅನ್ನ ಅಲ್ಲಲ್ಲೇ ಈ ಎಲ್ಲಾ ಪ್ರಾದೇಶಿಕ FM ಕೇಂದ್ರಗಳೊಳಗ ನಿಯುಕ್ತಿ ಮಾಡ್ಕೊಂಡ್ರು. ಆ ಸಂದರ್ಭದೊಳಗ ಒಂದು ಅವಕಾಶ ಅದು. ಆಕಾಶವಾಣಿ ಅಂತ ಒಂದು ಪ್ರತಿಷ್ಠಿತ ಸಂಸ್ಥೆಯೊಳಗ ಒಂದು ಕಾಯಂ ನೌಕರಿ ಮಾಡುವಂತಹ ಭಾಗ್ಯ, ಅದು ನಿಮ್ಗೆ ಹೆಂಗ ಅನಿಸ್ತು? ಖಂಡಿತವಾಗ್ಲು ಅದು ಒಂದು ಒಳ್ಳೆ ಅವಕಾಶ. ಅದು FM ಕೇಂದ್ರಗಳು ಎಲ್ಲಾ ಕಡೆ ಶುರುವಾಗಿದ್ದು ಒಂದು ರೀತಿಯ ಅಂದ್ರೆ ವರ ಅಂತಲೇ. ಅಂದ್ರೆ ಯಾರ್ಯಾರಿಗೆ ಆಸಕ್ತಿ ಇದೆಯೋ, ಯಾರು ಅದನ್ನ ಮಾಡಬಲ್ರೋ ಅವರಿಗೆಲ್ಲ ಅವಕಾಶಗಳು ಸಿಕ್ಕು. ನೀವು ಕೂಡ ಒಂದು FM ಕೇಂದ್ರದಿಂದ ಬಂದವರು, ಚಿತ್ರದುರ್ಗದಿಂದ. ಹಂಗ ಹಾಸನ, ಮಡಿಕೇರಿ, ಹೊಸಪೇಟೆ, ರಾಯಚೂರು ಇವೆಲ್ಲವೂ ಆರಂಭ ಆದವು. ಹೌದು, ಅವಾಗೆಲ್ಲ ಅಲ್ಲಿ ತಗೊಂಡಿದ್ದು ಹೊಸ ಹೊಸ ಪ್ರತಿಭಾವಂತರನ್ನ ಅಲ್ಲಿ ತಗೊಂಡ್ರು. ಒಂದಷ್ಟು ಕೆಲಸಗಳು
ಅದು ಅಲ್ಲಿ. ಆದ್ರೆ ಈ ಸಂದರ್ಭದೊಳಗೆ ಇನ್ನೂ ಒಂದ್ ಮಾತು ಹೇಳ್ಬೇಕು. ಈ ಪ್ರಾದೇಶಿಕ ಕೇಂದ್ರದೊಳಗ ಏನ್ ಅನೌನ್ಸರ್ ಅಂತ ಹೇಳಿ ಪರ್ಮನೆಂಟ್ ಪೋಸ್ಟ್ ಗಳನ್ನ ತುಂಬಿದ್ರಲ್ಲ, ಅಲ್ಲೇ ಸಿಕ್ಕಾಪಟ್ಟೆ ಕಾಂಪಿಟೇಷನ್. ಎಲ್ಲರೂ ಮಾಸ್ಟರ್ ಡಿಗ್ರಿ ಮತ್ತ PhD ಮಾಡ್ಕೊಂಡವರೇ ಬಂದಿದ್ರು ಈ ಸಂದರ್ಭದೊಳಗೆ. ನಾನು ಹೇಳಿದ್ನಲ್ಲ, ಸುಮಾರು 1,000 ಜನ ನಾವು ಪರೀಕ್ಷೆ ಬರೆದದ್ದು, ಅದರಲ್ಲಿ ಸೆಲೆಕ್ಟ್ ಆಗಿರೋದು 90 ಜನ. ಆ 90ರಲ್ಲಿ ಕೊನೆಗೆ ಉಳ್ಕೊಂಡಿದ್ದು, ಧ್ವನಿ ಪರೀಕ್ಷೆ ಮುಗಿದ ನಂತರ ಬರೀ ಸಂದರ್ಶನಕ್ಕಾಗಿ ಉಳ್ಕೊಂಡಿರೋರು 15 ಜನ. ಆ 15 ಜನದಲ್ಲಿ ಕೆಲಸ ಸಿಕ್ಕಿದ್ದು ಕೇವಲ 4 ಜನರಿಗೆ, ಅದರಲ್ಲಿ ನಾನೊಬ್ಬ. ಹಾಸನ ಕೇಂದ್ರದೊಳಗ ಉದ್ಘೋಷಕರಾಗಿ ಕೆಲಸ ಸಿಕ್ಕಾಗ ನಿಮ್ಗೆ ಹೆಂಗ ಅನ್ಸಿತ್ತು? ಖಂಡಿತ ಸಂತೋಷ ಆಯ್ತು. ಯಾಕಂತಂದ್ರೆ ನಾನು ಉದ್ಘೋಷನಾಗಿ ಆಗಲೇ ಒಂದಷ್ಟು ಟ್ರೈನಿಂಗ್ ತಗೊಂಡಿದ್ರಿಂದ, ಅಂದ್ರೆ ಗುಲ್ಬರ್ಗ ಆಕಾಶವಾಣಿಯೊಳಗೆ ನಾನು ತಾತ್ಕಾಲಿಕ ಉದ್ಘೋಷನಾಗಿ ಕೆಲಸ ಮಾಡಿದ್ರಿಂದ ಆ ಅನುಭವ ಒಂದಷ್ಟು ಜೊತೆಗಿತ್ತು. ಜೊತೆಗೆ ಒಂದು ಪರ್ಮನೆಂಟ್ ನೌಕರಿ ಸಿಕ್ತು ಅನ್ನೋ ಸಂತೋಷ ಖಂಡಿತ ಎಲ್ಲರಿಗಾದಂಗೆ ನನಗೂ ಆಯ್ತು. ಜೊತೆಗೆ ನನ್ನ ಧ್ವನಿ 4 ಜನ ಕೇಳ್ತಾರಲ್ಲ ಅನ್ನೋ ತೃಪ್ತಿ ಕೂಡ. ಅದೇ ಅಂದ್ರೆ ನಾನು ಇಷ್ಟಪಟ್ಟಂತಹ ಕೆಲಸ ಇದು. ಅಂದ್ರೆ ನನ್ನ ಧ್ವನಿಯನ್ನ 4 ಜನರಿಗೆ ಕೇಳಿಸಬಹುದು. ಅವಾಗಂತೂ ರೇಡಿಯೋ ಅಂದ್ರೆ ಜನ ಬಹಳ ಇಷ್ಟಪಡೋರು. ಈಗ ಅನೇಕ ಮಾಧ್ಯಮಗಳು ಬಂದಾವ, ಈಗ ಬೇರೆ ವಾತಾವರಣ ಅದ. ಆದ್ರೆ ಅವಾಗ ಆಕಾಶವಾಣಿ ಧಾರವಾಡ ಆಗಿರಬಹುದು ಅಥವಾ ಇನ್ನೊಂದು ಆಕಾಶವಾಣಿ ಆಗಿರಬಹುದು, ಅಲ್ಲೆಲ್ಲ ಬರೋ ಕಾರ್ಯಕ್ರಮಗಳನ್ನ ಶ್ರೋತೃಗಳು ಬಹಳ ಮನ ಇಟ್ಟು ಕೇಳೋರು. ಸ್ವಲ್ಪ ಏನಾದ್ರು ಹೆಚ್ಚು ಕಡಿಮೆ ಆದ್ರೂ ಕೂಡ ತಕ್ಷಣ ಹೇಳಿಬಿಡೋರು. ಅಂತ ಒಂದು ಪರಿಸ್ಥಿತಿ ಇತ್ತು. ಆಮೇಲೆ ನೀವು ಆಕಾಶವಾಣಿ ಹಾಸನ ಕೇಂದ್ರದೊಳಗೆ ಕೆಲವು ವರ್ಷ ಕೆಲಸ ಮಾಡಿದ್ರಿ. ನಂತರ ಬಂದದ್ದು ಧಾರವಾಡ ಆಕಾಶವಾಣಿಗೆ. ಆಕಾಶವಾಣಿ ಹಾಸನಕ್ಕೂ ಆಕಾಶವಾಣಿ ಧಾರವಾಡಕ್ಕೂ ಏನು ವ್ಯತ್ಯಾಸ ಕಂಡ್ಕೊಂಡ್ರಿ? ಆಕಾಶವಾಣಿಯ ಕೆಲಸದಲ್ಲಿ ಅಂತ ಏನು ವ್ಯತ್ಯಾಸ ಇಲ್ಲ. ಸಾಂಸ್ಕೃತಿಕವಾಗಿ ಸ್ವಲ್ಪ ಭಿನ್ನತೆ ಗೊತ್ತಾಗ್ತದೆ. ಭಾಷೆ ಆಗಬಹುದು, ಅಲ್ಲಿಯ ಸಂಸ್ಕೃತಿ ಆಗಬಹುದು, ಅಲ್ಲಿಯ ಜನಪದ ಆಗಬಹುದು. ಇಲ್ಲಿಯ ಜನಪದಕ್ಕೆ ಇಲ್ಲಿಯ ಸಂಸ್ಕೃತಿಗೆ ಒಂದು ಸ್ವಲ್ಪ ಮಟ್ಟಿಗಿನ ವ್ಯತ್ಯಾಸ ಇದೆ. ಬಹಳ ಕಡಿಮೆ ಅಳತೆಯೊಳಗೆ ಹೇಳಬಹುದು ಅದನ್ನ. ದಕ್ಷಿಣ ಕರ್ನಾಟಕ ಆಗ್ತದ, ಇದು ಉತ್ತರ ಕರ್ನಾಟಕ ಆಗ್ತದ. ಇಲ್ಲಿ ಹಾಸನ ಆಕಾಶವಾಣಿಯೊಳಗಿದ್ದಾಗ ಬಹಳ ಮುಖ್ಯವಾಗಿ ನಾನು ನೆನಪು ಮಾಡಿಕೊಳ್ಬೇಕಾಗಿರೋದು, ಅಲ್ಲಿ ಮಹಾಮಸ್ತಕಾಭಿಷೇಕ ಆಯ್ತು. ನನಗೆ ನೆನಪಿರೋ ಹಂಗೆ 93 ಅಥವಾ 94ನೇ ಇಸ್ವಿ. ಆವಾಗ ಡಾಕ್ಟರ್ ಶಂಕರ ದಯಾಳ್ ಶರ್ಮಾ ರಾಷ್ಟ್ರಪತಿಗಳಾಗಿದ್ರು. ಅದರ ಉದ್ಘಾಟನೆಗೆ ಅವರು ಬಂದಿದ್ರು. ಆ ಸಂದರ್ಭದೊಳಗೆ ಅಲ್ಲಿ ಒಂದು ನಾವು ರೂಪಕ ಮಾಡಿದ್ವಿ. ಆ ರೂಪಕದಲ್ಲಿ ಆ ಬಾಹುಬಲಿಯ ಪಾತ್ರಕ್ಕೆ ಧ್ವನಿ ನಾನು ಕೊಟ್ಟಿದ್ದೆ. ಓಹೋ, ಎಷ್ಟು ಚಂದ ನೋಡ್ರಿ. ಅದನ್ನ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರಿಗೆ ರೂಪಕವನ್ನ ಬರೆದಂಥವ್ರು ಅಶೋಕ್ ಅಂತಂದೇಳಿ, ಅವರು ಒಂದು ಪತ್ರಿಕೆಯ ಸಂಪಾದಕರು. ಅವರು ಅದನ್ನ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರಿಗೆ ಈ ನಮ್ಮ ಧ್ವನಿ ಮುದ್ರಣವನ್ನ ಕೇಳಿಸಿದ್ರು. ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿ, ಈ ಧ್ವನಿ ಯಾರದ್ದು ಅಂತ ಕೇಳಿ ನೋಡ್ರಿ ನನಗೆ ಸನ್ಮಾನ ಮಾಡಿದ್ದು ನನಗೆ ಈಗಲೂ ನೆನಪಾದ. ಎಷ್ಟು ರೋಮಾಂಚನ ಆಗ್ತದೆ ನೋಡ್ರಿ ಹೇಮಂತ್. ಇಂತಹ ಅನೇಕ ಅನುಭವಗಳನ್ನ ನಾವು ಆಕಾಶವಾಣಿಗೆ ಬಂದ್ಮೇಲೆ ಪಡ್ಕೊಂಡಿರ್ತೀವಿ. ಹಾಸನದೊಳಗ ಇನ್ನಷ್ಟು ಕೆಲಸ ಮಾಡಿದ್ದು ನೆನಪಿಸ್ಕೊಳ್ತೀರಿ? ಖಂಡಿತ. ಅಲ್ಲಿ ಸಾಕಷ್ಟು ನಾಟಕಗಳಲ್ಲಿ, ರೂಪಕಗಳಲ್ಲಿ, ಆಮೇಲೆ ಸಣ್ಣ ಪುಟ್ಟ ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದೆ. ಜೊತೆಗೆ ಸತೀಶ್ ಪರ್ವತಿಕರ್ ಅವರಲ್ಲಿ ಆವಾಗ ಕಾರ್ಯಕ್ರಮ ನಿರ್ವಾಹಕರು. ನಾವಿಬ್ಬರೂ ಸೇರಿ ಪ್ರತಿ ಕಾಲೇಜಿಗೂ ಹೋಗಿ FM ಕೇಂದ್ರ ಇಲ್ಲಿ ಶುರು ಆಗಿದೆ, ನೀವು ಸಣ್ಣ ಸಣ್ಣ FM ಸೆಟ್ಗಳನ್ನ ಬಳಸಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನ ಕೇಳಬಹುದು ಅಂತಂದೇಳಿ ಪ್ರಚಾರ ಮಾಡಿದ್ರು. ಈಗಲೂ ನನಗೆ ನೆನಪಾದ. ಅವಾಗ ಬೇಕಾಗಿತ್ತದು. ಯಾಕಂದ್ರ ಅವಾಗ ಮುಖ್ಯವಾಗಿ ಎಲ್ಲರೂ ಆಕಾಶವಾಣಿ ಧಾರವಾಡ, ಆಕಾಶವಾಣಿ ಬೆಂಗಳೂರು ಕೇಳ್ತಿದ್ರು. ಈ ಸಣ್ಣ ಸಣ್ಣ ಪ್ರಾದೇಶಿಕ FM ಕೇಂದ್ರಗಳು ಶುರು ಆದ್ಮೇಲೆ ಅವ್ರಿಗೆ ನಿಮ್ಮ ಊರಿಗೆ ಕೂಡ ಒಂದು ಕೇಂದ್ರ ಬಂದದ ಅಂತ ಹೇಳಿ ನಾವು ಕೂಡ ಕಾರ್ಯಾಗಾರಗಳನ್ನ ಮಾಡಿದ್ವಿ. ಮನೆಗೆ ಹೋಗಿ, ಊರಿಗೆ ಹೋಗಿ, ಸಾಲಿ ಕಾಲೇಜಿಗೆ ಹೋಗಿ ಆ ತರದ ಪ್ರಚಾರವನ್ನ ನೀಡಬೇಕಾಗಿತ್ತು ಅವಾಗ. ಅದನ್ನ ಯಶಸ್ವಿಯಾಗಿ ಮಾಡೋದು. ಅದ ನಂತರ 96ನೇ ಇಸ್ವಿಯೊಳಗೆ ಡಿಸೆಂಬರ್ ನನ್ನ ವರ್ಗಾವಣೆ ಆಯ್ತು. ನಾನು ಧಾರವಾಡಕ್ಕೆ ಬಂದೆ. ಧಾರವಾಡಕ್ಕೆ ಬಂದ್ಮೇಲೆ ಇಲ್ಲಿ ಪರಿಸರವೇ ಬೇರೆ, ಅಲ್ಲಿಯದಕ್ಕೂ ಇಲ್ಲಿಯದಕ್ಕೂ ಬಹಳ ವ್ಯತ್ಯಾಸ ಇಲ್ಲ. ಆದ್ರೂ ಕೂಡ ಸ್ವಲ್ಪ ಮಟ್ಟಿಗಿನ ವ್ಯತ್ಯಾಸ ನಿಮಗೆ ಗೊತ್ತಾಗ್ತದೆ. ಅಲ್ಲಿಯ ಸಾಂಸ್ಕೃತಿಕ ಪರಂಪರೆ ಆಗಬಹುದು, ಅಲ್ಲಿಯ ಜನಪದ ಆಗಬಹುದು, ಅಲ್ಲಿಯ ಜನಜೀವನ ಆಗಬಹುದು, ಇಲ್ಲಿಯದಕ್ಕೂ ಸ್ವಲ್ಪ ಮಟ್ಟಿಗಿನ ವ್ಯತ್ಯಾಸ ಅದ. ಆಮೇಲೆ ಉದ್ಘೋಷಕರಿಗೆ ಅದು ಸ್ವಲ್ಪ ಮಟ್ಟದ ಪರಿಣಾಮ ಬೇರೆ ಬೀರ್ತದೆ. ಯಾಕಂದ್ರೆ ಆ ಸಂಸ್ಕೃತಿಯೊಳಗೆ ಬದುಕವರು ನಾವು. ನಿಮಗ ಒಂದು ಉದ್ಘೋಷಣೆ ಕೊಡಬೇಕಾದ್ರೂ ಕೂಡ ಈ ಕಾರ್ಯಕ್ರಮ ಏನು, ಇದರ ಹಿನ್ನೆಲೆ ಏನು, ಇದರೊಳಗೆ ಭಾಗವಹಿಸುವವರು ಯಾರು, ಇದೆಲ್ಲ ಗೊತ್ತಿರಬೇಕಾಗ್ತದೆ. ಅಂದ್ರೆ ನೀವು ಪರಿಣಾಮಕಾರಿಯಾಗಿ ಉದ್ಘೋಷಣೆಗಳನ್ನ ಕೊಡಬಹುದು. ಖಂಡಿತ. ಧಾರವಾಡಕ್ಕೆ ಬಂದ್ಮೇಲಿಂದ ಇಲ್ಲಿಯ ಸಾಹಿತಿಗಳ ಪರಿಚಯ ಆಯ್ತು, ಇಲ್ಲಿ ಸಂಗೀತಗಾರರ ಪರಿಚಯ ಆಯ್ತು. ಬಹಳ ಮುಖ್ಯವಾಗಿ ಇಡೀ ಆಕಾಶವಾಣಿ ತುಂಬಾ ಜನ ಇದ್ರು. ಅವಾಗ ಎಲ್ಲಾ ತರಹದ ಜನಗಳಿದ್ರು. ಸಂಗೀತ ಬಲ್ಲವರಿದ್ರು, ಸಾಹಿತ್ಯ ಬಲ್ಲವರಿದ್ರು. ಅವರೆಲ್ಲರೂ ಒಡನಾಟ ನನಗೆ ಸಿಕ್ತು. ಕಣ್ಣು ತುಂಬಿಕೊಳ್ಳೋದೇ ಒಂದು ದೊಡ್ಡ, ಬಹಳ ದೊಡ್ಡ. ಹೌದು. ಪ್ರತಿ ದಿವಸ ಒಬ್ಬನಲ್ಲ ಒಬ್ಬ ಸಾಹಿತಿ ಆಕಾಶವಾಣಿ ಬರೋರು, ಅವ್ರನ್ನ ಸಂದರ್ಶನ ಮಾಡೋದಾಯ್ತು. ಅವ್ರ ಸಂದರ್ಶನ ಮಾಡ್ತಿರುವಾಗ ನಾವು ನಿಂತುಕೊಂಡು ಅವರ ಅನುಭವಗಳನ್ನ ಕೇಳೋದಾಯ್ತು. ಇವೆಲ್ಲವೂ ನಾವು ಬೆಳೆಯೋದಕ್ಕೆ ಸಹಾಯ ಮಾಡುದು. ಇಲ್ಲಿ ಬಂದ್ಮೇಲೆ ವೈಯಕ್ತಿಕವಾಗಿ ನಾನು ಬೆಳೆದೆ. ಎಲ್ಲರನ್ನೂ ನೋಡ್ತಾ ಎಲ್ಲರಿಂದಲೂ ಏನಾದ್ರೂ ಒಳ್ಳೇದನ್ನ ತಗೊಂಡು ನಾನು ಬೆಳೀತಾ ಹೋದೆ. ಆಕಾಶವಾಣಿ ಧಾರವಾಡಕ್ಕೆ ಬಂದ ನಂತರ
ಮಾಡಿದಂತಹ ಕಾರ್ಯಕ್ರಮಗಳನ್ನ ನೆನಪಿಸ್ಕೊಳ್ತೀರಿ? ಇಲ್ಲಿ ಮಾಡಿದಂತಹ ಕಾರ್ಯಕ್ರಮಗಳು ಬಹಳ, ಅದನ್ನ ಹೇಳೋದಕ್ಕೆ ಶುರು ಮಾಡ್ಬಿಟ್ರೆ ಸರಿ ಸುಮಾರು ನಿಮಗೆ ಒಂದು ದಿವಸ ಬೇಕಾಗಬಹುದು. ಜನ ಅಷ್ಟು ಮೆಚ್ಕೊಂಡ್ರು ಅವನ್ನೆಲ್ಲ. ಬಹಳ ಮುಖ್ಯವಾಗಿ ನನಗೆ ನೆನಪಿರೋದು ನಂದಗಡದ ನಂದದ ನೆನಪು ಅನ್ನುವಂಥ ಒಂದು ರೂಪಕ ಮತ್ತು ನಾಟಕ. ಅದನ್ನ ನಾವು ಪ್ರಸಾರ ಮಾಡಿದೀವಿ. ಡಾಕ್ಟರ್ ಆನಂದ್ ಪಾಟೀಲ್ ಅದರ ನಿರ್ಮಾಣ ಮಾಡಿದ್ರು. ನಾನು ಕೂಡ ಹಾಡಿದ್ದೆ ಅದರೊಳಗೆ. ಖಂಡಿತ. ಅದನ್ನ ಇಲ್ಲಿ ನಾವು ಧ್ವನಿಮುದ್ರಣ ಮಾಡ್ಕೊಂಡಿದ್ದೀವಿ. ಆಗಿನ್ನೂ ಮೆಲ್ಟ್ರಾನ್ ಟೇಪ್ ಅಲ್ಲಿ ನಾವು ಅದನ್ನು ರೆಕಾರ್ಡಿಂಗ್ ಮಾಡ್ತಿದ್ದೀವಿ. ನಮಸ್ಕಾರ, ನಾನು ನಿಮ್ಮೆಲ್ಲರ ಪ್ರೀತಿಯ ನಂದಗಡ. ಕಿತ್ತೂರಿನ ಅರಸೊತ್ತಿಗೆಯ ಕಾಲದಲ್ಲಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಾಗಿದ್ದ ನಾನು ಮಹತ್ವದ ಶಹರವಾಗಿದ್ದೆ. ಇಂದಿಗೂ ನನ್ನೂರ ಬೀದಿಗಳಲ್ಲಿ ತುಸು ಹೊತ್ತು ಅಡ್ಡಾಡಿದರೆ ಅಂದಿನ ಕುರುಹುಗಳು ಅಲ್ಲಲ್ಲಿ ನಿಮ್ಮ ಕಣ್ಣಿಗೆ ಬೀಳುತ್ತವೆ. ಅದೊಂದು ಗತವೈಭವ. ಅದೇ ನಾಟಕನ ನಾವು ನಂದಗಡದಲ್ಲಿ ಸ್ಟೇಜ್ ಶೋ ಮಾಡಿದ್ದೀವಿ. ಅದನ್ನ ಆಗಲೂ ನಿರೂಪಣೆ ನಾನೇ ಮಾಡಿದ್ದು. ಆನಂದ್ ಪಾಟೀಲ್ ಇಲ್ಲ ನೀನೇ ಮಾಡಬೇಕು ಅಂತ ನಂತರ ಕರ್ಕೊಂಡು ಹೋಗಿ ನಿರೂಪಣೆ ಮಾಡಿದೀವಿ. ಜನಗಳು ಎಷ್ಟು ಇಷ್ಟಪಟ್ಟಿದ್ರು ಅದನ್ನ ಅಂತಂದ್ರೆ ಇವತ್ತಿಗೂ ಅದನ್ನ ನೆನಪು ಮಾಡ್ಕೊಳ್ತಾರೆ. ಜೊತೆಗೆ ಇಲ್ಲಿ ಸಾಕಷ್ಟು ನಾಟಕಗಳು, ಸಾಕಷ್ಟು ರೂಪಕಗಳು ಭಾಗವಹಿಸಿದೆ, ನಿರ್ಮಾಣ ಮಾಡಿದೆ. ಅದರಲ್ಲಿ ನನಗೆ ನೆನಪಿರುವ ಹಂಗೆ ಮುತ್ಯ ಮತ್ತು ಮೂವರು ರಾಕ್ಷಸರು ಅನ್ನುವಂಥ ಒಂದು ರೂಪಕ. ಆಮೇಲೆ ಆದಿವಾಸಿಗಳ ಬಗ್ಗೆ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ಡಾಕ್ಟರ್ ಚೇತನ್ ನಾಯಕ್ ಅವರು ನಮ್ಮೆಲ್ಲರಿಗೂ ಅಸೈನ್ ಮಾಡಿದ್ರು. ಕಾರ್ಯಕ್ರಮ ಸರಣಿ ಆದಿವಾಸಿಗಳು, ಇಲ್ಲಿ ನಮ್ಮ ಸುತ್ತಮುತ್ತಲು ಇರುವಂತಹ ಆದಿವಾಸಿಗಳು ನನಗೆ ಕೊಟ್ಟಿದ್ದು ಖಾರ್ವಿಗಳು ಅನ್ನುವಂಥ ಒಂದು ಬುಡಕಟ್ಟು ಜನಾಂಗದ ಬಗ್ಗೆ ನೀವು ಪರಿಚಯ ಮಾಡಿಕೊಡ್ಬೇಕು ಅಂತ. ಅದೇ ಊರಿಗೆ ಹೋಗಿ ಅವ್ರನ್ನ ಮಾತಾಡಿಸಿ, ಹಾಡಿಗಳು ಅಂತ ಹೇಳ್ಬಹುದು ಅದನ್ನ. ಸಣ್ಣ ಪುಟ್ಟ ಊರುಗಳು, ಹಬ್ಬಬ್ಬ ಅಂದ್ರೆ ಒಂದ್ 8-10 ಮನೆಗಳಿರುವಂತಹ ಒಂದು ಸಣ್ಣ ಊರು. ಅಲ್ಲಿ ಹೋಗೋದೇ ಕಷ್ಟ, ಯಾಕಂದ್ರೆ ನದಿಯೊಳಗೆ ಹೋಗ್ಬೇಕು. ನೇತ್ರಾವತಿ ನದಿಯೊಳಗೆ ಬೆಳದಿಂಗಳ ರಾತ್ರಿಯೊಳಗೆ ತೆಪ್ಪದೊಳಗೆ ನಾನು ಪ್ರಯಾಣ ಮಾಡುವಾಗ ಅದರ ಅನುಭವ ಬರೀ ಮಾತಿನಲ್ಲಿ ಹೇಳೋದಕ್ಕೆ ಆಗೋದಿಲ್ಲ. ನೀವು ಅದನ್ನ ಅನುಭವಿಸಬೇಕು. ಹೋಗಿ ಅವ್ರ ಸಂದರ್ಶನ ಮಾಡಿಕೊಂಡು ವಾಪಸ್ ಬಂದೀವಿ. ಅಲ್ಲಿ ಜನ ಅವರಿಗೆ ನನ್ನ ಭಾಷೆ ಅರ್ಥ ಆಗೋದಿಲ್ಲ, ಅವ್ರ ಭಾಷೆ ನನಗೆ ಅರ್ಥ ಆಗೋದಿಲ್ಲ. ಸಂವಹನ ಕೂಡ ಬಹಳ ಕಷ್ಟ ಆಗಿತ್ತು. ಹೌದು, ಯಾಕಂದ್ರೆ ಅವ್ರು ಆಡುವಂತ ಭಾಷೆ ಕನ್ನಡವೇ, ಆದ್ರೆ ಅವರ ಉಚ್ಚಾರಣೆ ಪೂರ್ತಿ ವಿಭಿನ್ನ, ಅರ್ಥವೇ ಆಗೋದಿಲ್ಲ ನಿಮಗೆ. ಆದ್ರೂ ಒಬ್ಬ ದುಭಾಷೆಯನ್ನು ಹಿಡ್ಕೊಂಡು, ಒಬ್ಬ ಅಂದ್ರೆ ತರ್ಜುಮೆ ಮಾಡುವಂತವ್ರನ್ನ ಹಿಡ್ಕೊಂಡು ಅವ್ರ ಭಾಷೆಯನ್ನು ಅರ್ಥ ಮಾಡ್ಕೊಂಡು ನಮ್ಮ ಭಾಷೆಯನ್ನು ಅವ್ರಿಗೆ ಅರ್ಥ ಮಾಡಿಸಿ ಕೊನೆಗೆ ಸಂದರ್ಶನ ಮಾಡಿಕೊಂಡು ಅದನ್ನು ಪ್ರಸಾರ ಮಾಡಿದ್ವಿ. ಅದು ಬಹಳ ಅಮೂಲ್ಯವಾದಂತಹ ಒಂದು ನೆನಪು ನನಗದು. ಯಾವತ್ತಿಗೂ ಅದು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಆಮೇಲೆ ಇನ್ನೊಂದೇನಾಗ್ತದೆ ಹೇಮಂತ್, ಬಹಳ ಕ್ಲಿಷ್ಟಕರವಾದ ಸಂದರ್ಭದೊಳಗ ನಾವು ಮಾಡಿರ್ತೀವಲ್ಲ ಕಾರ್ಯಕ್ರಮ, ಬಹಳ ನೆನಪುಳಿತಾವ, ನಮಗೆ ಖುಷಿ ಕೂಡ ಕೊಡ್ತಾವ ಜಾಸ್ತಿ. ಅವತ್ತು ಹುಣ್ಣಿಮೆ ಬೇರೆ. ಆ ತೆಪ್ಪದಲ್ಲಿ ಹೋಗುವಾಗ ನದಿ ಉಕ್ಕಿರ್ಲಿಲ್ಲ, ಬಹಳ ಕೆಳಮಟ್ಟದಲ್ಲಿ ಹರಿಯುತ್ತಿತ್ತು. ಆರಾಮಾಗಿ ಹೋದಿವಿ. ರಾತ್ರಿ 10 ಗಂಟೆಗೆ 11 ಗಂಟೆಗೆ ಸಂದರ್ಶನ ಮುಗೀತು. ವಾಪಸ್ ಬರಬೇಕಾದ್ರೆ ಸಮುದ್ರ ಉಕ್ಕಿತ್ತು, ಯಾಕಂದ್ರೆ ಹುಣ್ಣಿಮೆ ದಿನ ಆಗಿರೋದ್ರಿಂದ ಸಮುದ್ರ ಉಕ್ಕಿತ್ತು. ನದಿಯೊಳಗೆ ಬಹಳ ಪ್ರಮಾಣದ ನೀರು ಬಂತು. ನಮಗೆ ಹೆದರಿಕೆ ಆಗೋಯ್ತು, ನಾವು ವಾಪಸ್ ಮುಟ್ತೇವೋ ಇಲ್ಲ ಅಂತ. ಆದ್ರೆ ಆ ತೆಪ್ಪ ನಡೆಸುವಂತವ್ರು ಎಂಥ ಧೈರ್ಯಶಾಲಿಗಳು ಅಂತಂದ್ರೆ, ನಮ್ಮ ರಸ್ತೆ ಮೇಲೆ ನಾವು 2 ವೀಲರ್ 4 ವೀಲರ್ ಹೆಂಗ್ ತಗೊಂಡು ಹೋಗ್ತೀವಿ, ಹಂಗೆ ತಗೊಂಡು ಸಲೀಸಾಗಿ ಕರ್ಕೊಂಡು ಬಂದು ಬಿಟ್ರು. ಇದು ಬಹಳ ನೆನಪಿನಲ್ಲಿರುವಂತಹ ಒಂದು ಘಟನೆ ನನಗೆ. ಜೊತೆಗೆ ಇಲ್ಲಿ ನೇರ ಫೋನಿನ ಕಾರ್ಯಕ್ರಮಗಳು, ಇವೆಲ್ಲವೂ ಯಾವತ್ತಿಗೂ ನೆನಪಿರುವಂತಹ ಕಾರ್ಯಕ್ರಮಗಳು. ಜನ ಎಲ್ಲ ನಿಮ್ಗೆ ಫೋನ್ ಮಾಡಿ ಹೇಳ್ತಿದ್ರು ನಿಮ್ಮ ಧ್ವನಿ ಬಹಳ ಇಷ್ಟ ನಮಗ ಅಂತ, ಅಲ್ಲ? ಅಂತಹ ಇನ್ನಷ್ಟು ಕಾರ್ಯಕ್ರಮಗಳನ್ನ ನೆನಪಿಸಿಕೊಳ್ಳೋದಾದ್ರೆ ಈ ಕೇಳುಗರ ಜೊತೆಗೆ ಸಂವಾದ ಮಾಡುವಂತಹ ಕಾರ್ಯಕ್ರಮ ಅಂದ್ರೆ ನೇರ ಫೋನಿನ ಕಾರ್ಯಕ್ರಮ. ಜನ ಅಲ್ಲಿಂದ ಫೋನ್ ಮಾಡಿ ನಮಗೆ ಚಿತ್ರಗೀತೆ ಪ್ರಸಾರ ಮಾಡ್ರಿ ಅಂತ ಕೇಳ್ತಿದ್ರಲ್ಲ, ಅದು ಮುಂಚೆ ನಾವೆಲ್ಲ ರೆಕಾರ್ಡ್ ಮಾಡ್ತಿದೀವಿ, ರೆಕಾರ್ಡಿಂಗ್ ಆಗ್ತಿತ್ತು ಅದು. ಆಮೇಲೆ ಡಿಸ್ಕ್ ಗಳನ್ನ ಪ್ಲೇ ಮಾಡಬೇಕಾದಂತ ಅವಶ್ಯಕತೆ. ಅದಕ್ಕಿಂತ ಮುಂಚೆ ಅಂತೂ ಪತ್ರ ಬರೆದು ಕೇಳ್ತಿದ್ರು ತಮ್ಮ ಅಭಿಲಾಷೆ. ಕೊನೆಗೆ ನಾನು ಆಗ ಇದ್ದಂತ ಅಸಿಸ್ಟೆಂಟ್ ಡೈರೆಕ್ಟರ್, ಆಗಿದ್ದಂತ ಕೇಂದ್ರ ನಿರ್ದೇಶಕರಿಗೆ ಇಲ್ಲ ಇದನ್ನ ನಾವು ನೇರ ಪ್ರಸಾರವೇ ಮಾಡೋಣ ಅಂತಂದೇಳಿ ಶುರು ಮಾಡಿದ್ದು ನಾನು. ನಿಜಕ್ಕೂ ಅದು ಇವತ್ತಿಗೂ ಪರಿಣಾಮಕಾರಿಯಾಗಿ ಮೂಡಿ ಬರುವಂತಹ ಕಾರ್ಯಕ್ರಮ. ಅದು ಬಹಳ ಸಂತೋಷ ಕೊಡುತ್ತೆ. ಆಮೇಲೆ ಬಸವ ಐಸಿರಿ ಅನ್ನುವಂತಹ ಕಾರ್ಯಕ್ರಮ ಸರಣಿಯನ್ನ ಮಾಡಿದ್ರಿ. ಸರಣಿ ಕಾರ್ಯಕ್ರಮ ಅದನ್ನು ಮಾಡದೆ ಸಾಕಷ್ಟು ಕಾರ್ಯಕ್ರಮ. ಹೇಮಂತ್ ಕುಮಾರ್ ಬೆಳ್ಳಿ ಅವರೇ, ನಾವು ಉದ್ಯೋಗ ಶುರು ಮಾಡಿದಾಗ ಅಂದ್ರೆ ಉದ್ಘೋಷಕರಾಗಿ ನಾವು ಕಾರ್ಯ ಶುರು ಮಾಡಿದಾಗ ಇಲ್ಲೇ ಮೆಲ್ಟ್ರಾನ್ಗಳಿದ್ವು. ಅದು ಎಷ್ಟು ಕಷ್ಟ ಅಂತ ನಮಗೆ ಗೊತ್ತದೆ. ಟೇಪ್ ಹರಿದು ಬಿಡಿತು. ನಾವು ಬ್ರಾಡ್ಕಾಸ್ಟ್ ಮಾಡೋ ಸಮಯದೊಳಗ, ಪ್ರಸಾರ ಮಾಡೋ ಸಮಯದೊಳಗ ಅಂತಂದ್ರೆ ನಮ್ಗ ಮೈಯೆಲ್ಲ ನಡುಕ ಹುಟ್ಟಿ ಬಿಡ್ತಿತ್ತು. ಆಮೇಲೆ ಡಿಸ್ಕ್ ಗಳನ್ನ ಹಾಕಿ ನಾವು ಹಾಡುಗಳನ್ನ ಪ್ರಸಾರ ಮಾಡ್ತಿದ್ವಿ. ಅದ್ರೊಳಗೂ ಕೂಡ KF EP LP ಅಂತ ಇರ್ತಿದ್ವು. ಅವನ್ನ ಏನಾರು ಹಚ್ಚೋದ್ರೊಳಗೆ ವ್ಯತ್ಯಾಸ ಮಾಡಿದ್ವಿ ಅಂತಂದ್ರ ಅದು ನಮ್ಮ ಶ್ರೋತೃಗಳಿಗೆ ಇವ್ರು ಏನ್ ಮಾಡ್ಲಿಕ್ಕತ್ತಾರ ಅಂತ ಅನ್ಸೋದು. ಅಂದ್ರೆ ಅಷ್ಟರ ಮಟ್ಟಿಗೆ ಅದು ಕಷ್ಟ ಇತ್ತು. ಇದು ಒಂದು ಕಾಲ ಇತ್ತು. ಇದಾದ ನಂತರ ನಾವು ಕಂಪ್ಯೂಟರ್ ಗಳನ್ನ ಬಳಸ್ಲಿಕ್ಕೆ ಶುರು ಮಾಡಿದ್ವಿ. ಮೊದಲಿನ ಮೆಲ್ಟ್ರಾನ್ ಇದ್ದಂತಹ ಸಮಯ, ನಂತರ ಕಂಪ್ಯೂಟರ್ ಬಂದ ಸಮಯ. ಇದನ್ನ ನೆನ್ಪು ಮಾಡ್ಕೋತೀರಿ? ನೀವು ಮೆಲ್ಟ್ರಾನ್ ಸುದ್ದಿ ಅಷ್ಟೇ ಮಾತಾಡಿದ್ರಿ. ನೀವು ನಿಮ್ಮ ಜನರೇಷನ್ ಟೈಮಿಗೆ ಮೆಲ್ಟ್ರಾನ್ ಇತ್ತು. ಹೌದು. ನಾನ್ ಕೆಲಸ ಶುರು ಮಾಡಿದಾಗ ಗುಲ್ಬರ್ಗಾದೊಳಗೆ ಕ್ಯಾಶುವಲ್ ಅನೌನ್ಸರ್ ಆಗಿ ಕೆಲಸ ಶುರು ಮಾಡಿದಾಗ ಅಲ್ಲಿ ಧ್ವನಿ ಮುದ್ರಣ ನಾವೆಲ್ಲ ಮಾಡ್ತಾ ಇದ್ದದ್ದು BEL ಡೆಕ್ ಗಳ ಮೇಲೆ, ಅಂದ್ರೆ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಅವ್ರು ತಯಾರು ಮಾಡಿದಂತಹ ಟೇಪ್ ರೆಕಾರ್ಡರ್ ಗಳ ಮೇಲೆ ನಾವು ಧ್ವನಿ ಮುದ್ರಣ ಮಾಡ್ತಾ ಇದ್ದೀವಿ. ಮೆಲ್ಟ್ರಾನ್ ಸುಧಾರಿತ
ವರ್ಷನ್ ಅದು. ಬೆಲ್ ಡೆಕ್ ಅದಕ್ಕಂತೂ ಹಳೆಯದು. ಅದು ಶುರು ಮಾಡಿದ್ರೆ ಧಡಲ್ ಅಂತಂದೇಳಿ ಚಪ್ಪಳ ಆಗೋದು. ಮೊದಲಿಗೆ ಹೆದರಿಕೆ ಆಗ್ತಿತ್ತು ನಮಗೆ, ಈ ಮಷೀನ್ ಇಷ್ಟು ಜೋರಾಗಿ ಸಪ್ಪಳ ಯಾಕೆ ಮಾಡ್ತದ ಅಂತ ಹೆದರಿಕೆ ಆಗ್ತಿತ್ತು ನಮಗೆ. ಮೆಲ್ಟ್ರಾನ್ ಅದರ ನಂತರದ ವರ್ಷನ್ ಬಹಳ ಸ್ಮೂತ್ ಮತ್ತೆ ಅಷ್ಟೇ ನಿಖರವಾಗಿ ಧ್ವನಿ ಮುದ್ರಣ ಮಾಡುವಂತ, ನಮ್ಮ ಧ್ವನಿಯನ್ನ ಧ್ವನಿ ಮುದ್ರಣ ಮಾಡುವಂತ ಯಂತ್ರ ಅದು. ಅದರ ನಂತರ ನೀವು ಹೇಳ್ದಂಗೆನೆ ಪ್ರಸಾರ ಮಾಡುವಾಗ ಟೇಪ್ಗಳು ತುಂಡಾಗೋದು, ಆಮೇಲೆ ಆ ಮಷೀನ್ ಸ್ಪೀಡ್ ವೇರಿಯೇಷನ್ ಬರೋದು. ಯಾಕಂದ್ರೆ ಬಳಸಿ ಅವುಗಳದ ಅಲೈನ್ಮೆಂಟ್ ಹೆಚ್ಚು ಕಡಿಮೆ ಆಗಿ ಸ್ಪೀಡ್ ವೇರಿಯೇಷನ್ ಕೇಳಿಸೋದು. ಒಂದ್ಸಲ ನಾವು ಪ್ರಸಾರ ಮಾಡುವಾಗ ಆ ಧ್ವನಿ ಒಂದ್ ಸ್ವಲ್ಪ ಏರು ಆದ್ಕೂಡ ನಮ್ಗೆ ಹೆದರಿಕೆ ಆಗ್ಬಿಡುದು. ಈ ಮಷೀನ್ ಏನೋ ಎಳಿಲಿಕ್ಕತ್ತದ. ಹೌದು ಹಂಗೆಲ್ಲ ಎಳಿತಿದ್ವು. ಆ ಎಳೆದಾಗ ಮತ್ತೆ ಹೆಂಗೋ ಅದನ್ನ ನಾವು ಮ್ಯಾನೇಜ್ ಮಾಡ್ತಿದ್ವಿ. ಅಲ್ಲಿಂದ ಎತ್ತಿ ಬೇರೆ ಕಡೆ ಹಾಕಿ ಅದ್ರ ಮಧ್ಯೆ ಫಿಲ್ಲರ್ ಗಳನ್ನ ಬಳಸಿ ಮತ್ತೆ ಯಾವುದೋ ಸಂಗೀತವನ್ನ ಬಳಸಿ ಕಸರತ್ ಮಾಡ್ಬೇಕಾಗ ಯಾವಾಗ ಈ ಕಂಪ್ಯೂಟರ್ಗಳು ಬಂದ್ವಲ್ಲ 2004-05 ಬಹುಶಃ ಇರಬೇಕು. ಕಂಪ್ಯೂಟರ್ ಬಂದಾಗ ಅದನ್ನು ಮುಟ್ಟೋದಕ್ಕೆ ಹೆದರ್ತಿದ್ದೀವಿ ನಾವು. ಯಾಕಂತಂದ್ರೆ ಏನು ಮುಟ್ಟಿದರೆ ಯಾವ ತಪ್ಪಾಗ್ತದೆ ಅನ್ನೋದು ನಮ್ಮ ತಲೆಯೊಳಗೆ ರಿಜಿಸ್ಟರ್ ಆಗ್ಬಿಟ್ಟಿತ್ತು. ಆದ್ರೆ ಎಷ್ಟು ಅನಿವಾರ್ಯ ಇತ್ತು ಅಂತಂದ್ರೆ ಕಂಪ್ಯೂಟರ್ಗಳ ಒಳಗೆ ಹಾಕಿನ ಆ ಕಾರ್ಯಕ್ರಮಗಳನ್ನ ಪ್ರಸಾರ ಮಾಡುವ. ಹೌದು. ಯಾಕಂತಂದ್ರೆ ಈ ಟೇಪ್ ರೆಕಾರ್ಡರ್ಗಳನ್ನ ಅಂದ್ರೆ ಮೆಲ್ಟ್ರಾನ್ ಮತ್ತೆ ಬೆಲ್ ಈ ಡೆಕ್ಗಳನ್ನ ಸರ್ಕಾರ ಹಿಂಪಡೀತು. ಇನ್ನು ಮುಂದೆ ಇವುಗಳಲ್ಲಿ ಧ್ವನಿ ಮುದ್ರಣ ಮಾಡೋದಾಗ್ಲಿ, ಎಡಿಟಿಂಗ್ ಮಾಡೋದಾಗ್ಲಿ, ಪ್ರಸಾರ ಮಾಡೋದಾಗ್ಲಿ ಬೇಡ, ಇನ್ನು ಮುಂದೆ ಕಂಪ್ಯೂಟರ್ಗಳನ್ನೇ ಬಳಸಬೇಕು ಅಂತ ಸರ್ಕಾರ ತೀರ್ಮಾನ ಮಾಡಿತು. ನಮ್ಮ ಆಕಾಶವಾಣಿ ಕೂಡ ತೀರ್ಮಾನ ಮಾಡಿತು. ಹಿಂಗಾಗಿ ಅನಿವಾರ್ಯವಾಗಿ ನಾವು ಕಂಪ್ಯೂಟರ್ನಲ್ಲಿ ರೆಕಾರ್ಡಿಂಗ್ ಮಾಡೋದು, ಎಡಿಟಿಂಗ್ ಮಾಡೋದು, ಪ್ರಸಾರ ಮಾಡೋದನ್ನ ಕಲಿಬೇಕಾಯ್ತು. ಆ ಬದಲಾವಣೆಗೆ ನಾವು ಹೊಂದಿಕೊಂಡಿವಿ. ಅಷ್ಟೊತ್ತಿಗೆ ಈ ಎಲ್ಲವನ್ನ ಕಲಿಯುವಂತ ಹಂತಗಳನ್ನ ನಾವು ದಾಟಿದ್ದೀವಿ. ಆದ್ರೂ ಕಲಿಲೇಬೇಕಾದಂತ ಅನಿವಾರ್ಯತೆ ಇತ್ತು. ಕಲ್ತೀವಿ. ಪ್ರಸಾರ ಮಾಡಿದ್ದೆಲ್ಲವೂ ನಾವು ಮುಂದೆ ಕಂಪ್ಯೂಟರ್ ಒಂದು ಸಲ ನಿಮಗೆ ಬಳಕೆಗೆ ಒಗ್ಗಿ ಬಿಟ್ರೆ ಬಹಳ ಆರಾಮಾಗಿ ಕೆಲಸ ಮಾಡಬಹುದು. ನಂತರದ ದಿನಗಳೊಳಗ ನಾವು ಬಹಳ ಸರಳವಾಗಿ ಕೆಲಸ ಮಾಡಿ, ಬಹಳ ಸರಳವಾಗಿ, ಅಂದ್ರೆ ಆ ಹೆದರಿಕೆ ಇರ್ತಿರ್ಲಿಲ್ಲ. ವೇರಿಯೇಷನ್ ಬರಬಹುದು ಅನ್ನೋ ಹೆದರಿಕೆ ಇಲ್ಲ, ಯಾವುದಾದ್ರೂ ಮಷಿನ್ ನಿಂತೋಗಬಹುದು ಅನ್ನೋ ಹೆದರಿಕೆ ಇಲ್ಲ. ಕಂಪ್ಯೂಟರ್ಗಳು ಸರಿ ಸುಮಾರು ಯಾವಾಗಲೂ ಒಮ್ಮೆ ಆ ತರದ ಸಮಸ್ಯೆಗಳು ಬರ್ತವೆ, ಬರೋದೇ ಇಲ್ಲ ಅಂತಲ್ಲ. ಕಂಪ್ಯೂಟರ್ ಕೂಡ ಒಂದೊಂದ್ಸಲ ಹ್ಯಾಂಗ್ ಆಗ್ತದೆ. ಹೀಗಾಗಿ ಕಂಪ್ಯೂಟರ್ ಅನ್ನ ಕಲಿಬೇಕಾದಂತ ಅನಿವಾರ್ಯತೆ ಬಂತು. ನಂತರದ ಎಲ್ಲಾ ಕಾರ್ಯಕ್ರಮಗಳನ್ನ ನಾವು ಧ್ವನಿ ಮುದ್ರಣ ಮಾಡಿದ್ದಾಗ್ಲಿ, ಎಡಿಟಿಂಗ್ ಮಾಡಿದ್ದಾಗ್ಲಿ, ಮತ್ತೆ ಮಿಕ್ಸಿಂಗ್ ಎಲ್ಲವನ್ನ ಅನಿವಾರ್ಯವಾಗಿ ನಾವು ಕಲಿಲೇಬೇಕಾಯ್ತು. ನಾವೆಲ್ಲರೂ ಕಲ್ತೀವಿ, ಹೌದಲ್ಲ. ಆದ್ರೆ ಒಂದು ರೀತಿ ನಿರಾಳ ಭಾವ ಹೌದು ಕಂಪ್ಯೂಟರ್ಗಳ ಬಂದ ನಂತರ. ಹೌದು, ಆ ಬದಲಾವಣೆಯನ್ನ ನಾವು ಕಂಡೀವಿ. ಹೌದು. ಈ ನಮ್ಮ ಜನರೇಷನ್ ಮಾತ್ರ ನಾವು ಏನನ್ನೂ ಇಲ್ಲದೆ ಎಲ್ಲವನ್ನೂ ನಾವೇ ಕಲಿತು ಅವುಗಳನ್ನ ಬಳಸಿ ಯಶಸ್ವಿಯಾಗಿರೋ ಉದಾಹರಣೆ ನಮ್ಮ ಜನರೇಷನ್ ಮಾತ್ರ, ಹೌದಲ್ಲ. ಖಂಡಿತ ಹೌದು. ಆ ಬಗ್ಗೆ ಬಹಳ ಸಂತೋಷ ಅದ, ಹೆಮ್ಮೆ ಅದ. ಆಮೇಲೆ ಮುಖ್ಯವಾಗಿ ಇನ್ನೊಂದು ಮಾತು, ಈ ನಮ್ಮ ಉದ್ಘೋಷಕರದು ನಾವೆಲ್ಲರೂ ಕೂಡ ಶಿಫ್ಟ್ ಡ್ಯೂಟಿ ಮಾಡಿದ್ವಿ. ಮುಂಜಾನೆ, ಮಧ್ಯಾಹ್ನ, ಸಂಜೆ. ಇವತ್ತು ಸಂಜೆ ಇತ್ತಂದ್ರೆ ನಾಳೆ ಜನರಲ್ ಡ್ಯೂಟಿ, ಅಂದ್ರೆ 10 ರಿಂದ 5. ಅದ್ರ ಮುಂಜಾನೆ ಅದು ಮಾರ್ನಿಂಗ್ ಡ್ಯೂಟಿ ಅಂದ್ರೆ ನಾವು 5 ರಿಂದ 12, 20 ಈ ತರದ ಶಿಫ್ಟ್ ಡ್ಯೂಟಿ ಹೆಂಗ ನೀವು ಹೊಂದಿಕೊಂಡು ಜೀವನ ಮಾಡಿದ್ರಿ ಅಂತ? ಇದು ಕಷ್ಟದ ಕೆಲಸನೇ. ಇದು ಎಲ್ಲರಿಗೂ ತೊಂದರೆ ಆಗೇ ಆಗ್ತದೆ. ಯಾಕಂತಂದ್ರೆ ಜನ ಎಲ್ಲರೂ ಮನೆಯೊಳಗೆ ನಿದ್ದೆ ಮಾಡುವಾಗ ನಾವು ಆಫೀಸ್ನೊಳಗಿರ್ತೀವಿ, ಜನ ಎಲ್ಲ ಆಫೀಸ್ನೊಳಗಿದ್ದಾಗ ನಾವು ನಿದ್ದೆ ಮಾಡ್ತಿರ್ತೀವಿ. ಶಿಫ್ಟ್ ಗಳಲ್ಲಿ ಕೆಲಸ ಮಾಡುವಂತವರ ಸಮಸ್ಯೆ ಇದು. ಬೆಳಿಗ್ಗೆ 4 ಗಂಟೆಗೆ ಎದ್ದೇಳಬೇಕು, 5 ಗಂಟೆಗೆ ಆಫೀಸ್ ಗಾಡಿ ಬರ್ತಿತ್ತು, 6 ಗಂಟೆಗೆ ಇಲ್ಲಿ ನಮ್ಮ ಟ್ರಾನ್ಸ್ಮಿಷನ್ ಶುರು ಆಗಬೇಕು. ಅಷ್ಟೊಳಗೆ ಎಲ್ಲ ತಯಾರಿ ಮಾಡ್ಕೋಬೇಕು. ಸಂಜೆದು ಟ್ರಾನ್ಸ್ಮಿಷನ್ ಶುರುವಾಗ್ತಿದ್ದು 5:15 ಆದ್ರೆ 4 ಗಂಟೆಗೆಲ್ಲ ನಾವು ಆಫೀಸ್ನಾಗ ಇರಬೇಕು, ರಾತ್ರಿ 11:00 ಮನೆ ತಲುಪಬೇಕು. ಈ ಇದ್ರೊಳಗೆ ನಮಗೆ ಊಟ ತಿಂಡಿಗೆ ವ್ಯತ್ಯಾಸ ಆಗೋದು, ನಿದ್ದೆಯೊಳಗೆ ವ್ಯತ್ಯಾಸ ಆಗೋದು. ಹಿಂಗಾಗಿ ಸ್ವಲ್ಪ ಮಟ್ಟಿಗಿನ ಅಸಿಡಿಟಿ ಸಮಸ್ಯೆಗಳಾಗಬಹುದು, ಆರೋಗ್ಯದ ಸಮಸ್ಯೆಗಳಾಗಬಹುದು. ಆಗೊಮ್ಮೆ ಈಗೊಮ್ಮೆ ಕಾಡಿದ್ದಿದೆ, ಇಲ್ವೇ ಇಲ್ಲ ಅಂತಲ್ಲ, ಅವಿದ್ದೇ ಇದ್ದೇವೆ. ಶಿಫ್ಟ್ ಗಳಲ್ಲಿ ಕೆಲಸ ಮಾಡುವಂತವರು ಎಲ್ಲರ ಹಣೆ ಬರಹವು ಇದೆ. ಈಗ ಕೆಲವೊಂದು ಆಫೀಸ್ಗಳೊಳಗ ಈ 1 ವಾರ 1 ತಿಂಗಳ ಈ ಶಿಫ್ಟ್ ಅಂತ ಇರ್ತದೆ. ಆ ತರ ಇದ್ದಿದ್ದಿಲ್ಲ ನಮ್ದು. ಇವತ್ತಿದ್ರ ನಾಳೆ ಬೇರೆ, ನಾಡಿದ್ದು ಬೇರೆ. ಈ ತರದೊಳಗೆ ನಾವು ಕೆಲಸ ಮಾಡ್ಕೊಂಡು ಬಂದವರು. ಹಿಂಗ ಶಿಫ್ಟ್ ಗಳನ್ನ ಮಾಡುವಾಗ ಏನಾರು ವಿಶೇಷವಾದ ನಡೆದದ್ದೇನು? ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೀವು. ಒಮ್ಮೆ ನಂದು ಕೆಲಸ ಇರಲಿಲ್ಲ, ನಂದು ಅವತ್ತು ಡ್ಯೂಟಿ ಇರಲಿಲ್ಲ, ನಂದು ಅವತ್ತು ಆಫ್ ಇತ್ತು. ಹಾಸನ ಆಕಾಶವಾಣಿಯಲ್ಲಿ ಸುಮ್ಮನೆ ಹಿಂಗೆ ತಿರುಗಾಡ್ಕೊಂಡು ಹೋದೆ, ವಾಕಿಂಗ್ ಅಂತ ಹೋದೆ. ಆಕಾಶವಾಣಿ ನಮ್ಮ ಸಹಾಯಕ ನಿರ್ದೇಶಕರು ನನಗೆ ಎದುರಿಗೆ ಸಿಕ್ಬಿಟ್ರು. ಅವರು ಏನ್ ಮಾಡ್ತೀರಿ ಬೆಳೆಯೋರೆ ಅಂತ. ಏನೂ ಇಲ್ಲ ಸರ್, ಖಾಲಿ ಇದೀನಿ ಅಂತ ಅಂದೆ. ಒಳಗಿರೋ ಟ್ರಾನ್ಸ್ಮಿಷನ್ ಬೂತ್ ಅಲ್ಲಿ ಆ ಹುಡುಗಿ ಬೆಳಗಿನ ಡ್ಯೂಟಿ ಮಾಡಿದೆ, ಮಧ್ಯಾಹ್ನದ ಡ್ಯೂಟಿನೂ ಮಾಡಿದೆ, ಸಂಜೆ ಬರಬೇಕಾಗಿರೋ ಅನೌನ್ಸರ್ ಬಂದಿಲ್ಲ, ಸಂಜೆ ಟ್ರಾನ್ಸ್ಮಿಷನ್ ಅದೇ ಹುಡುಗಿ ಮಾಡಾಕತ್ತದೆ, ನೀವೇನಾದ್ರೂ ಆ ಹುಡುಗಿ ಹೆಲ್ಪ್ ಮಾಡಕ್ ಸಾಧ್ಯನಾ ಅಂತಂದ್ರು. ಆಯ್ತು ಸರ್ ಅಂತಂದ್ರೆ ಸೀದಾ ಒಳಗೆ ಹೋದೆ. 5:28ಕ್ಕೆ ಆ ಹೆಣ್ಮಗಳು ಸಿಗ್ನೇಚರ್ ಟ್ಯೂನ್ ಹಚ್ಚಿದ್ರು, ಅವರನ್ನ ಎಬ್ಬಿಸಿದೆ. ಆ ಇಡೀ ಟ್ರಾನ್ಸ್ಮಿಷನ್ ಸಂಜೆ 5:28ರಿಂದ ರಾತ್ರಿ 11 ಗಂಟೆವರೆಗೆ ನಾನು ಟ್ರಾನ್ಸ್ಮಿಷನ್ ಮಾಡಿತ್ತು. ಅಂತ ಸಾಕಷ್ಟು ಅನುಭವಗಳದಾವ. ಇಲ್ಲಿ ಧಾರವಾಡಕ್ಕೆ ಬಂದ ಮೇಲೂ ಕೂಡ ಆ ತರದ ಒಂದು ಅನುಭವ ಆಯ್ತು. ಯಾರೋ ಒಬ್ಬ ಉದ್ಘೋಷಕರು ಅವ್ರಿಗೇನೋ ಅನಾರೋಗ್ಯ ಆಯ್ತು, ಅವ್ರನ್ನ ಅಲ್ಲಿಂದ ಎಬ್ಬಿಸಿ ಅಲ್ಲಿಂದ ಮುಂದೆ ಕಂಟಿನ್ಯೂ ಮಾಡಿ 1 ಗಂಟೆ ಟ್ರಾನ್ಸ್ಮಿಷನ್ ಮಾಡಿ ಇನ್ನೊಬ್ಬರು ತಾತ್ಕಾಲಿಕ ಉದ್ಘೋಷಕರು ಬಂದು ಅದನ್ನ ಸಂಭಾಳಿಸೋವರೆಗೂ ನಾನು ಟ್ರಾನ್ಸ್ಮಿಷನ್ ಮಾಡಿದ್ದೀನಿ ನೆನಪದ. ಜೊತೆಗೆ ಒಂದು ಪ್ರಸಂಗ ಬಹಳ ನೆನಪು ಬರ್ತದೆ ನನಗೆ.
ವೈದ್ಯರ ಜೊತೆಗೆ ನೇರ ಫೋನಿನ ಕಾರ್ಯಕ್ರಮ ಇತ್ತು. ಅದು ಈಗಲೂ ಬರ್ತಾ ಇದೆ ಅಂತ ಗೊತ್ತು. ಹೌದು, SDM ಆರೋಗ್ಯ ಸಂವಾದ. SDM ಆರೋಗ್ಯ ಸಂವಾದ. ಅದಕ್ಕೆ ಒಬ್ಬ ವ್ಯಕ್ತಿ ಯಾವಾಗಲೂ ಫೋನ್ ಮಾಡೋರು, ಯಾವುದೇ ಸಮಸ್ಯೆ ಇರಲಿ ಫೋನ್ ಮಾಡೋರು, ಪ್ರಶ್ನೆ ಕೇಳೋರು. ಒಂದು ಸಲ ನಾನು, ನನ್ನ ಜೊತೆಗಿದ್ದ ಒಬ್ಬ ಡಾಕ್ಟರ್, ಅವರು ಮನಃಶಾಸ್ತ್ರಜ್ಞರು, ನಾವು ಕಾರ್ಯಕ್ರಮಕ್ಕೆ ಕೂತೀವಿ ಮೈಕ್ ಎದುರಿಗೆ. ಅವ್ರು ಫೋನ್ ಮಾಡಿದ್ರು. ವಿಷಯ ಇದ್ದದ್ದು ಹದಿಹರೆಯದವರ ಸಮಸ್ಯೆಗಳು ಅಂತ. ಅವ್ರು ಫೋನ್ ಮಾಡಿದ್ರು, ತಮ್ಮ ಪರಿಚಯ ಹೇಳ್ಕೊಂಡ್ರು. ಡಾಕ್ಟರ್ ಪ್ರಶ್ನೆ ಕೇಳ್ಬೇಕ್ರಿ ಅಂದ್ರು. ಕೇಳ್ರಿ ಅಂತ ಹೇಳಿದೆ. ಸರ್, ಈಗ ಹದಿಹರೆಯ ಬರಬಾರ್ದು ಅಂತಂದ್ರೆ ಏನ್ ಮಾಡ್ಬೇಕ್ರಿ ಅಂತಂದ್ರು. ಹದಿಹರೆಯ ಬರಬಾರ್ದು ಅಂತ ಅಂದ್ಕೊಂಡು ಡಾಕ್ಟರ್ ಒಂಥರ ಕನ್ಫ್ಯೂಸ್ ಆಗ್ಬಿಟ್ರು. ನನ್ನ ಮುಖ ನೋಡಿದ್ರು ಅವರು. ನಾನು ಅವ್ರಿಗೆ ಕೈ ಮಾಡಿದೆ. ಅವ್ರಿಗೆ ಅಲ್ಲೇ ಅಂದ್ರೆ ಸನ್ನೆ ಮೂಲಕ ತಿಳಿಸಿ ಹೇಳಿದೆ, ನಾನು ಅವ್ರಿಗೆ ಉತ್ತರ ಕೊಡ್ತೀನಿ ಸುಮ್ನಿರಿ ಅಂತ. ಅವ್ರಿಗೆ ನಾನು ಉತ್ತರ ಕೊಟ್ಟೆ, ಸ್ವಾಮಿ, ಹದಿಹರೆಯ ಸಮಸ್ಯೆ ಅಲ್ಲ ಅದು. ಹದಿಹರೆಯದ ನೀವು ದಾಟ್ಕೊಂಡು ಬಂದಿರಿ, ನಾನು ದಾಟ್ಕೊಂಡು ಬಂದೀನಿ. ಆ ಎಲ್ಲ ಹಂತಗಳನ್ನ ದಾಟ್ಕೊಂಡು ಬಂದೀವಿ ನಾವು. ಹದಿಹರಿಯನ್ನ ತಡೆಯೋದಕ್ಕಾಗೋದಿಲ್ಲ, ನಿಲ್ಲಿಸೋದಕ್ಕಾಗೋದಿಲ್ಲ ಅಂತ ತಿಳಿಸಿ ಹೇಳಿದ ನಂತರ ಅವರಿಗೆ ಅದು ಅರ್ಥ ಆಯ್ತು. ಡಾಕ್ಟರ್ಗೂ ಕೂಡ ಅರ್ಥ ಆಯ್ತು. ಈ ತರಹದ ಸಾಕಷ್ಟು ಅನುಭವಗಳು ಆಗ್ಯಾವ. ನೇರ ಫೋನಿನ ಕಾರ್ಯಕ್ರಮದೊಳಗ ನಮ್ಮ ಶ್ರೋತೃಗಳು ಒಮ್ಮೊಮ್ಮೆ ಏನೇನೋ ಪ್ರಶ್ನೆಗಳನ್ನ ಕೇಳ್ತಿರ್ತಾರ, ಅವಕ್ಕೆಲ್ಲ ಉತ್ತರ ಕೊಡೋದು. ಆಮೇಲೆ ಹೇಮಂತ್ ಕುಮಾರ್ ಬೆಳ್ಳಿ ಅವರೇ, ನೀವು 3 ದಶಕಗಳ ಕಾಲ ಕೆಲಸ ಮಾಡಿದ್ರಿ ಇಲ್ಲಿ. ಅವತ್ತಿನ ಆಕಾಶವಾಣಿಯ ಪ್ರಸಾರಕ್ಕೂ ಇವತ್ತಿನ ಆಕಾಶವಾಣಿ ಪ್ರಸಾರಕ್ಕ ಅದಲ್ದ ಜನರ ಒಂದು ರೀತಿಯ ರೆಸ್ಪಾನ್ಸ್ ಅಂತ ಹೇಳ್ತೀವಿ, ಪ್ರತಿಕ್ರಿಯೆ, ಅದೆಲ್ಲದ್ರ ಬಗ್ಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀವಿ? ಜನರ ಪ್ರೀತಿ ಯಾವತ್ತಿಗೂ ಕಮ್ಮಿ ಆಗಿಲ್ಲ. ಆವತ್ತು ಜನ ಅಷ್ಟೇ ಪ್ರೀತಿಸ್ತಿದ್ರು, ಈಗಲೂ ಪ್ರೀತಿಸ್ತಾರೆ. ಯಾಕಂದ್ರೆ ನಾನು ನಿವೃತ್ತನಾಗಿ 4 ವರ್ಷ ಆದ್ರೂ ಕೂಡ ಕೆಲವು ಕೇಳುಗರು ಇವತ್ತಿಗೂ ನನಗೆ ಫೋನ್ ಮಾಡಿ ಹೆಂಗದೀರಿ ಅಂತ ಕೇಳ್ತಾರೆ. ನಿಮ್ಮ ಹೆಸರನ್ನ ಕೇಳ್ತಾರೆ, ನನ್ನ ಹೆಸರನ್ನು ಕೇಳ್ತಾರೆ. ಜೊತೆಗೆ ನನಗೆ ವೈಯಕ್ತಿಕವಾಗಿ ಫೋನ್ ಮಾಡಿ ನನ್ನ ಆರೋಗ್ಯ ವಿಚಾರಿಸ್ತಾರೆ. ಎಲ್ಲಿದ್ದೀರಿ, ಏನ್ ಮಾಡ್ತಾ ಇದ್ದೀರಿ ಅನ್ನೋ ಕೇಳುವಂತ ಕೇಳುಗರು ಇವತ್ತಿಗೂ ಇದ್ದಾರೆ. ಆಕಾಶವಾಣಿ ಆವತ್ತಿಗೂ ತನ್ನ ಕಾರ್ಯವನ್ನ ಯಶಸ್ವಿಯಾಗಿ ನೆರವೇರಿಸಿತು. ಇವತ್ತಿಗೂ ಕೂಡ ಅದೇ ಯಶಸ್ಸಿನಿಂದ ಮುಂದುವರೆದಿದೆ. ಈಗಾಗಲೇ 76 ವರ್ಷ ಆಯ್ತು ಆಕಾಶವಾಣಿ, ಹೌದಲ್ಲ? ಆದ್ರೆ ಎಲ್ಲಿಯೂ ಅದು ನಿಂತಿಲ್ಲ ಅನ್ನೋದಕ್ಕೆ ಈ 76 ವರ್ಷಗಳೇ ಸಾಕ್ಷಿ. ನಿಜ, ನಿಲ್ಲೋದು ಇಲ್ಲ. ಅದು ಈ 76 ಅಲ್ಲ, 100ನೇ ವರ್ಷದ ಆಚರಣೆಗೆ ಮತ್ತೆ ನೀವು ನನ್ನನ್ನು ಸಂದರ್ಶನ ಮಾಡ್ರಿ, ನಾನು ಬರ್ತೀನಿ, ಮಾತಾಡೋಣ ಅಂತ. ಮತ್ತೆ ಆಕಾಶವಾಣಿ ನಿರಂತರ ಅದು ಮಾಹಿತಿ, ಮನರಂಜನೆ ಇದನ್ನೆಲ್ಲ ಕೊಡುವಂತ ಮಾಧ್ಯಮ. ಇದು ಯಾವತ್ತಿಗೂ ಇರುತ್ತೆ. ಸೋಷಿಯಲ್ ಮೀಡಿಯಾ ಎಷ್ಟೇ ಪ್ರಬಲವಾಗಿದ್ರೂ ಕೂಡ ಅಲ್ಲಿರುವಂತಹ ಸುಳ್ಳುಗಳಿಗೆ ಸರಿಯಾದ ಪಾಠ ಹೇಳುವಂತದ್ದು, ಸರಿಯಾದ ತಿಳುವಳಿಕೆಯನ್ನ ಕೊಡುವಂತದ್ದು ಆಕಾಶವಾಣಿ. ಇವತ್ತಿಗೂ ಕೂಡ ಆಕಾಶವಾಣಿಯ ವಾರ್ತೆ, ಆಕಾಶವಾಣಿಯ ಬೇರೆ ಯಾವುದೇ ಕಾರ್ಯಕ್ರಮ ಆಗಿದ್ರು ಅದು ಅಧಿಕೃತವಾದದ್ದು ಅನ್ನೋ ಒಂದು ಭಾವನೆ ಜನರೊಳಗಿದ್ದೇ ಇದೆ. ನನ್ನ ಒಬ್ಬ ಹಿರಿಯ ಸ್ನೇಹಿತರು ಹೇಳಿದ್ರು, ಆಕಾಶವಾಣಿ ಸತ್ಯ ಹೇಳದೇ ಇರಬಹುದು, ಆದ್ರೆ ಯಾವತ್ತೂ ಸುಳ್ಳು ಹೇಳಿಲ್ಲ ಅಂತ. ಅದು ಹೆಗ್ಗಳಿಕೆಯನ್ನ ಇವತ್ತಿಗೂ ನಾವು ಉಳಿಸ್ಕೊಂಡು ಬಂದೀವಿ. ಆಕಾಶವಾಣಿ ಇನ್ನು ಮುಂದೆ ಕೂಡ ಅದನ್ನು ಉಳಿಸ್ಕೊಂಡು ಹೋಗ್ತದೆ. ಈ ಸಂಪ್ರದಾಯ ಮುಂದುವರಿತದೆ ಅನ್ನೋ ನಂಬಿಕೆ ನನಗಿದೆ. ಬಹಳ ಖುಷಿ ಆಗ್ತದ. ಕಾರ್ಯಕ್ರಮ ಮುಕ್ತಾಯ ಮಾಡುವ ಮುನ್ನ ನಮ್ಮ ಶ್ರೋತೃಗಳಿಗೆ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಿ? 76 ವರ್ಷದಿಂದ ಈ ಪ್ರೀತಿಯನ್ನು ಏನ್ ತೋರಿಸಿದ್ರಿ ಆಕಾಶವಾಣಿ ಧಾರವಾಡ ಪರವಾಗಿ, ಈ ಪ್ರೀತಿ ಹೀಗೆ ಮುಂದುವರಿಯಲಿ. ಅಷ್ಟೇ ಇಲ್ಲ, ನೀವು ಕಾರ್ಯ ಮಾಡುವಾಗ ಕೂಡ ಖಂಡಿತ ನಾನು ಕೆಲಸ ಮಾಡ್ತಿರ್ಬೇಕಾದ್ರೂ ನನಗೇನ್ ಪ್ರೀತಿ ತೋರಿಸಿದ್ರಿ ಅದೇ ಪ್ರೀತಿಯನ್ನ ಮಾಯಾ ಅವರಿಗೂ ತೋರಿಸ್ರಿ, ಮಾಯಾ ಅವರ ನಂತರ ಬರುವಂತಹ ಪೀಳಿಗೆಯ ಜನರಿಗೂ ತೋರಿಸ್ರಿ. ಆಕಾಶವಾಣಿ ನಿರಂತರ ಅದು ಯಾವತ್ತಿಗೂ ಇರುತ್ತದೆ. ನಿಮಗೆ ಮಾಹಿತಿಯನ್ನ, ಮನೋರಂಜನೆಯನ್ನ ನೀಡುವಂತಹ ಮಾಧ್ಯಮವಾಗಿ ಇದು ಯಾವತ್ತಿಗೂ ಉಳಿಲಿ. ಜೊತೆಗೆ ನಮಗೆಲ್ಲ ಬದುಕು ಕೊಟ್ಟಂತ ಈ ಆಕಾಶವಾಣಿಗೆ ಕೃತಜ್ಞತೆಗಳು. ಇಷ್ಟೊತ್ತು ನಿಮ್ಮ ಜೊತೆ ಮಾತಾಡುವಂತ ಅವಕಾಶ ನನಗೆ ಆಕಾಶವಾಣಿ ಒದಗಿಸಿಕೊಡ್ತು. ಕೇಳುಗರ ಜೊತೆಗೆ ಮಾತಾಡುವಂತ ಅವಕಾಶವನ್ನು ಆಕಾಶವಾಣಿ ಒದಗಿಸಿಕೊಡ್ತು. ಅದಕ್ಕಾಗಿ ನಿಮ್ಮೆಲ್ಲರಿಗೆ, ಆಕಾಶವಾಣಿಗೆ ಮತ್ತೊಮ್ಮೆ ಧನ್ಯವಾದಗಳು. ನಮಸ್ಕಾರ. ಬಹಳ ಖುಷಿಯಾತು ಹೇಮಂತ್ ಕುಮಾರ್ ಬೆಳ್ಳಿ ಅವರೇ. ನೀವು ಅಷ್ಟು ವರ್ಷ ಇಲ್ಲಿ ಕೆಲಸ ಮಾಡಿದವರು, ಮತ್ತೊಮ್ಮೆ ನಿಮ್ಮ ಧ್ವನಿಯನ್ನ, ನಿಮ್ಮ ಮಾತುಗಳನ್ನ, ನಿಮ್ಮ ಭಾಷೆಯನ್ನ ಕೇಳುವಂತಹ ಅವಕಾಶ ನಮ್ಮ ಶ್ರೋತೃಗಳಿಗೆ ಒದಗಿ ಬಂತು. ಅದಕ್ಕಾಗಿ ನಮ್ಮೆಲ್ಲಾ ಶ್ರೋತೃಗಳ ಪರವಾಗಿ ತಮಗ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಬಾನುಲಿಯ ಭಿತ್ತಿಯಿಂದ ಕಾರ್ಯಕ್ರಮದಲ್ಲಿ ಇದುವರೆಗೂ ಆಕಾಶವಾಣಿಯ ವಿಶ್ರಾಂತ ಹಿರಿಯ ಉದ್ಘೋಷಕರಾದ ಹೇಮಂತ್ ಕುಮಾರ್ ಬೆಳ್ಳಿ ಅವರೊಂದಿಗಿನ ಮಾತುಕತೆಯನ್ನ ಕೇಳಿದಿರಿ. ನಡೆಸಿಕೊಟ್ಟವರು ಮಾಯಾ ರಾಮನ್. ಬಾನುಲಿಯ ಭಿತ್ತಿಯಿಂದ 90ರ ಬಾನುಲಿಯ ಒಡನಾಟದ ಬಗೆಗಿನ ಕಾರ್ಯಕ್ರಮ ಸರಣಿ ಇದುವರೆಗೆ ಕೇಳಿದಿರಿ. ಮತ್ತೆ ಮುಂದಿನ ವಾರ ಇದೇ ವೇಳೆಗೆ ಬಾನುಲಿಯ ಭಿತ್ತಿಯಿಂದ